ಹಾಯ್ ಸ್ಟೂಡೆಂಟ್ಸ್, ನೀವೆಲ್ಲರೂ ಮನೇಲಿ ಸೇಫ್ ಆಗಿದ್ದೀರಾ ಹಾಗೂ ಖುಷಿಯಾಗಿದ್ದೀರಾ ಅನ್ಕೋತೀನಿ. ಈಗ ವೀಡಿಯೋಸ್ ನೋಡೋಕ್ಕೆ ಶುರು ಮಾಡಿದ್ದೀರಾ, ಬಟ್ ಆದಷ್ಟು ಎಲ್ಲ ವೀಡಿಯೋಗಳನ್ನು ನೋಡಿ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಅದನ್ನೇ ನೋಟ್ಸ್ ಅಂತ ಭಾವಿಸ್ಬೇಡಿ. ಯಾಕೆ ಅಂದರೆ ಇದು ಕ್ರ್ಯಾಶ್ ಕೋರ್ಸ್. ಅಂದರೆ ನಾವು ನೀಟಾಗಿ ಲೈನ್ ಟು ಲೈನ್ ಎಕ್ಸ್ಪ್ಲೈನ್ ಮಾಡಿರಲ್ಲ, ಸಮ್ಮರಿ ಥರ ಅದು. ಅಷ್ಟು ಓದಿದ್ರೆ ನಿಮಗೊಂದು 60-70% ಕಾನ್ಸೆಪ್ಟ್ ಸಿಗುತ್ತೆ ಹೊರತು ಲೈನ್ ಟು ಲೈನ್ ಓದಬೇಕು. ಯಾಕಂದರೆ 10 ಎಕ್ಸಾಂಪಲ್ ಇದ್ದರೆ ನಾನು 5-6 ಎಕ್ಸ್ಪ್ಲೈನ್ ಮಾಡಿರ್ತೀನಿ ಅಲ್ವಾ. ಹಾಗಾಗಿ ನೀವು ಟೆಕ್ಸ್ಟ್ ಬುಕ್ ಸಿಕ್ಕ ಮೇಲೆ ಪ್ರತಿಯೊಂದು ಲೈನ್ಸ್ನ ಓದಿ ಮತ್ತು ನಾನು ಮಾಡಿರೋ ಪಾಠನ ಎರಡನ್ನೂ ಸೇರಿಸಿ, ಹಾಗೆ ಟೀಚರ್ಸ್ ಕೊಟ್ಟಿರೋ ನೋಟ್ಸ್ನ ಸೇರಿಸಿ ಬರೀಬೇಕು. ಆಗ 100ಕ್ಕೆ 100 ಸಿಗುತ್ತೆ. ಬರೀ ಟೀಚರ್ಸ್ ಕೊಟ್ಟಿರೋದು ಅಥವಾ ನಾನು ಕೊಟ್ಟಿರೋದು ಯಾವುದೇ ಒಂದನ್ನು ಡಿಪೆಂಡ್ ಆದರೆ ನೀವು 95 ಮೇಲೆ ತೆಗಿಯೋಕ್ಕಾಗಲ್ಲ ಮಕ್ಕಳೇ. ಸೊ ನೀವು 90-95 ತೆಗಿಬೇಕು ಅಂತಂದರೆ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ನಿಮ್ಮ ನೋಟ್ಸ್ ಮಾಡ್ಕೋಬೇಕು. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದರೆ, ಇನ್ಫಾರ್ಮೇಷನ್ ವಿಲ್ ಬಿ ದೇರ್. ಟೆಕ್ಸ್ಟ್ ಬುಕ್ ಗಿವ್ಸ್ ಇನ್ಫಾರ್ಮೇಷನ್, ಐ ವಿಲ್ ಗಿವ್ ಇನ್ಫಾರ್ಮೇಷನ್, ಯುವರ್ ಟೀಚರ್ ವಿಲ್ ಗಿವ್ ಇನ್ಫಾರ್ಮೇಷನ್, ಬಟ್ ಯು ವಿಲ್ ಗೆಟ್ ಮಾರ್ಕ್ಸ್ ಫಾರ್ ಆನ್ಸರ್ಸ್, ನಾಟ್ ಫಾರ್ ಇನ್ಫಾರ್ಮೇಷನ್. ಮತ್ತೊಮ್ಮೆ ಹೇಳೋದಾದರೆ ಏನಿದ್ರ ಅರ್ಥ ಅಂದರೆ, ಮಾಹಿತಿ ಬುಕ್ಕಲ್ಲಿರುತ್ತೆ, ಟೀಚರ್ ಕೊಡ್ತಾರೆ, ಹೌದಾ, ಆದರೆ ಮಾಹಿತಿಗೆ ಮಾರ್ಕ್ಸ್ ಇರಲ್ಲ, ಮಾರ್ಕ್ಸ್ ಇರೋದು ಆನ್ಸರ್ಗೆ. ಸೊ ಆನ್ಸರ್ ಮಾಡೋದು ಯಾರು? ನೀವೇ. ಮಾಹಿತಿಗಳನ್ನೆಲ್ಲ ಸೇರಿಸಿ ಒಂದು ಆನ್ಸರ್ನ ನೀವು ಪ್ರಿಪೇರ್ ಮಾಡಿ ಒಂದು ಬರ್ಕೋಬೇಕು. ಆ ಅಭ್ಯಾಸ ಮಾಡಿ. ನೋಟ್ಸ್ನೇ ಪ್ರಾಕ್ಟೀಸ್ ಮಾಡ್ತಿರಬೇಡಿ, ನಿಮ್ಮದೇ ಒಂದು ನೋಟ್ಸ್ ಮಾಡ್ಕೋಬೇಕು. ಓಕೆನಾ? ಸರಿ, ಹೋದ ಕ್ಲಾಸಲ್ಲಿ ಏನೇನು ನೋಡಿದ್ವಿ, ಏನೇನು ಕಲ್ತ್ವಿ ಅಂತ ನೋಡೋಣ. ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್: ಕಾಂಬಿನೇಷನ್, ಡಿಕಾಂಬಿನೇಷನ್, ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ರೆಡಾಕ್ಸ್ ರಿಯಾಕ್ಷನ್. ಸೊ ಫಸ್ಟ್ ವಿ ಲರ್ನ್ಡ್ ದಟ್ combination means two elements or two compounds form only one compound. We saw examples. Then decombination, one compound will be broken down into two compound or two elements. We saw example. Then we learned displacement. Here one highly reactive element replaces less reactive element. ಓಕೆ, ಒಂದು ಹೈ ರಿಯಾಕ್ಟಿವ್ ಎಲಿಮೆಂಟ್ ಇರೋದು ವೀಕ್ ರಿಯಾಕ್ಟಿವ್ ಎಲಿಮೆಂಟ್ ಇರುತ್ತಲ್ಲ ಕಾಂಪೌಂಡಲ್ಲಿ, ಅದ್ರ ಜಾಗನ ಆಕ್ಯುಪೈ ಮಾಡಿಕೊಳ್ಳುತ್ತೆ. ಇಲ್ಲಿ ಸಿ ಆ್ಯಕ್ಟಿವ್ ಇತ್ತು, ಬಿ ಲೆಸ್ ಆ್ಯಕ್ಟಿವ್ ಇತ್ತು, ಹಾಗಾಗಿ ಬಿ ಜಾಗಕ್ಕೆ ಸಿ ಆಕ್ಯುಪೈ ಮಾಡ್ಕೊತು. ಸೊ ಇಲ್ಲಿ ಎಕ್ಸಾಂಪಲ್ ನೋಡಿದ್ವಿ ನಾವು, ರೀಕಾಲ್ ಮಾಡ್ಕೊಳ್ಳಿ ಹೇಗೆ ಕಬ್ಬಿಣದ ನೇಯ್ಲು ಕಾಪರ್ ನೇಯ್ಲ್ ಆಗುತ್ತೆ ಅಂತ. ನೆಕ್ಸ್ಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್. Here double displacement, what happens? Both the compound breaks. Both the bond in the compound breaks. ಅಂದರೆ ಎರಡೂ ಕಂಪೌಂಡಲ್ಲಿರೋ ಬಾಂಡ್ಗಳು ಬ್ರೇಕ್ ಆಗುತ್ತೆ. ಸೊ ಬ್ರೇಕ್ ಆದಾಗ ಏನು ಪ್ರೊಡ್ಯೂಸ್ ಆಗುತ್ತೆ? ಅಯಾನ್ಸ್. ಸೊ ವೆನ್ ಕಂಪೌಂಡ್ಸ್ ಬ್ರೇಕ್ ದೇ ಪ್ರೊಡ್ಯೂಸ್ ಅಯಾನ್ಸ್ ಆ್ಯಂಡ್ ದೀಸ್ ಅಯಾನ್ಸ್ ಗೆಟ್ ಎಕ್ಸ್ಚೇಂಜ್ಡ್. ಹಾಗೆ ಬ್ರೇಕ್ ಆದಾಗ ಏನಾಗುತ್ತೆ? ಅಯಾನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಎ ಅಯಾನು, ಬಿ ಅಯಾನು, ಸಿ ಅಯಾನ್, ಡಿ ಅಯಾನ್ ಅಂತ ಹಿಂಗೆ ಅಯಾನ್ಗಳಾಗಿ ಬಿಡುಗಡೆ ಆಗುತ್ತೆ. ಸೊ ಅವು ತಮ್ಮ ಪಾರ್ಟ್ನರ್ಸ್ನ ಎಕ್ಸ್ಚೇಂಜ್ ಮಾಡ್ಕೊತವೆ. ಓಕೆ, ಎರಡೂ ಕಡೆ ಎಕ್ಸ್ಚೇಂಜ್ ಆಗೋದ್ರಿಂದ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಆಕ್ಸಿಡೇಷನ್ ಅಂದ್ರೇನು? ಆಕ್ಸಿಜನ್ ಆ್ಯಡ್ ಆಗೋದು. ರಿಡಕ್ಷನ್ ಅಂದರೆ ಆಕ್ಸಿಜನ್ ರಿಮೂವ್ ಆಗೋದು. ಎರಡೂ ಒಟ್ಟಿಗೆ ಆಗುತ್ತೆ. ಯಾಕಂದರೆ ಒಂದು ಕಡೆ ಆಕ್ಸಿಜನ್ ರಿಮೂವ್ ಆಗ್ತಿದೆ ಅಂದರೆ ಅದು ಇನ್ನೊಬ್ರಿಗೆ ಸಿಗ್ತಿದೆ ತಾನೇ. ಈಗ ನಾನು ನಿಮ್ಮ ದುಡ್ಡನ್ನು ಕದೀತೀನಿ ಅಂದ್ಕೊಳ್ಳಿ, ಅದೇನು? ರಿಡಕ್ಷನ್ ಅಂದ್ಕೊಳ್ಳಿ. ಓಕೆನಾ? ಆದರೆ ನನಗೇನಾಯಿತು? ನನಗೆ ಗೇಯ್ನ್ ಆಯ್ತಲ್ವಾ? ಆಕ್ಸಿಡೇಷನ್ ಆದಂಗೆ. ಈಗ ನಾನು ನಿಮ್ಮ ಹತ್ರ ಒಂದು ಆಕ್ಸಿಜನ್ ಇದೆ, ನಿಮ್ಮ ಪಾಕೆಟಲ್ಲಿ ಒಂದು ಆಕ್ಸಿಜನ್ ಇಟ್ಕೊಂಡಿದ್ದೀರಾ, ಆಯಿತಾ? ನಂಗೆ ಆಕ್ಸಿಜನ್ ಬೇಕು, ನಾನೇನು ಮಾಡ್ತೀನಿ? ನಿಮ್ಮ ಪಾಕೆಟಿಂದ ಒಂದು ಆಕ್ಸಿಜನ್ನ ಕದೀತೀನಿ. ಸೊ ಅವಾಗೇನಾಯಿತು? ನೀವೇನಾದ್ರಿ ಅವಾಗ? ನೀವು ರೆಡ್ಯೂಸ್ಡ್ ಆದ್ರಿ, ಯಾಕಂದರೆ ಯು ಲಾಸ್ಟ್ ದ ಆಕ್ಸಿಜನ್, ಕರೆಕ್ಟಾ? ಆದರೆ ನನಗೇನಾಯಿತು? ಐ ಗೈನ್ಡ್ ದ ಆಕ್ಸಿಜನ್, ನಾನು ಆಕ್ಸಿಜನ್ನ ಪಡ್ಕೊಂಡೆ. ಸೊ ನನಗೆ ಆಕ್ಸಿಡೇಷನ್ ಆಯಿತು. ಅಂದರೆ ಒಂದು ಕಡೆ ರಿಡಕ್ಷನ್ ಆಗ್ತಿದ್ರೆ ಇನ್ನೊಂದು ಕಡೆ ಆಕ್ಸಿಡೇಷನ್ ಆಗಲೇಬೇಕು. ಸೊ ಒಟ್ಟಿಗೆ ಆಗೋದ್ರಿಂದ ಇದನ್ನ ರೆಡಾಕ್ಸ್ ರಿಯಾಕ್ಷನ್ ಅಂತೀವಿ. ಓಕೆ, ಸಾಮಾನ್ಯ ರಿಡಕ್ಷನ್ ಇದ್ದಿದ್ದ ಕಡೆ ಆಕ್ಸಿಡೇಷನ್ ಇರುತ್ತೆ, ಹಾಗಾಗಿ ಅದನ್ನ ರೆಡ್ ಅಂದರೆ ರಿಡಕ್ಸ್, ರೆಡ್ ಅಂದರೆ ರಿಡಕ್ಷನ್, ಆಕ್ಸ್ ಅಂದರೆ ಆಕ್ಸಿಡೇಷನ್. ಇವತ್ತು ಅದರ ಮುಂದುವರಿದ ಭಾಗ ಕಲ್ಯಾಣ. ಟುಡೇ ಲೆಟ್ ಅಸ್ ಲರ್ನ್ ಅಬೌಟ್ ಆಕ್ಸಿಡೇಷನ್ ಅರೌಂಡ್ ಅಸ್. ನಮ್ಮ ಸುತ್ತಮುತ್ತಲು ಅಂದರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಆಕ್ಸಿಡೇಷನ್ ಎಲ್ಲೆಲ್ಲಾಗುತ್ತೆ, ಅದರಿಂದ ಏನೇನು ಪರಿಣಾಮ ಬೀರುತ್ತೆ ಅಂತ. ಓಕೆ, ಫಸ್ಟ್ ಒನ್ ಕರೋಷನ್, ನೆಕ್ಸ್ಟ್ ರ್ಯಾನ್ಸಿಡಿಟಿ. ನಮ್ಮ ಸುತ್ತಮುತ್ತ ಎಷ್ಟೋ ಆಕ್ಸಿಡೇಷನ್ಗಳೆಲ್ಲ ಆಗ್ತವೆ. ಅದರಲ್ಲಿ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರೋ 2 ಆಕ್ಸಿಡೇಷನ್ ಪ್ರಕ್ರಿಯೆಗಳನ್ನು ಓದೋಣ. ಅದು ಕರೋಷನ್ ಮತ್ತು
ರ್ಯಾನ್ಸಿಡಿಟಿ, ಕರೋಷನ್ ಮತ್ತು ರ್ಯಾನ್ಸಿಡಿಟಿ. ಆಮೇಲೆ ಹೊಸ ಚಾಪ್ಟರ್ನ ಕಲಿಯೋಣ. ಯಾವುದು ಹೊಸ ಚಾಪ್ಟರು? ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಯಾಕೆ ನಾನು ಹೊಸ ಚಾಪ್ಟರ್ನ ಶುರು ಮಾಡ್ತಿದ್ದೀನಿ ಅಂದರೆ, ಇವತ್ತು ಬರೀ ನಾನು ಆ 2 ಕಾನ್ಸೆಪ್ಟನ್ನ ಹೇಳ್ಕೊಟ್ಬಿಟ್ರೆ ಮೇಲಿಂದದ್ದು ಕರೋಷನ್ ರ್ಯಾನ್ಸಿಡಿಟಿ 15 ನಿಮಿಷನೂ ಆಗೋಲ್ಲ, ಸೊ ಯೂಸ್ ಆಗೋಲ್ಲ ನಿಮಗೆ. ಓಕೆ, ಹೊಸ ಚಾಪ್ಟರ್ನ ಶುರು ಮಾಡ್ತೀನಿ. ದಟ್ ಈಸ್ ನ್ಯೂ ಚಾಪ್ಟರ್ ಈಸ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಕೆಮಿಸ್ಟ್ರಿಲಿ 2ನೇ ಚಾಪ್ಟರ್. ಓಕೆ, ಸೆಕೆಂಡ್ ಚಾಪ್ಟರ್ ಇನ್ ಕೆಮಿಸ್ಟ್ರಿ. ನೆಕ್ಸ್ಟ್ ಇಂಡಿಕೇಟರ್ಸ್. ಆ್ಯಸಿಡ್ ಬೇಸಸಲ್ಲಿ ಮೇಯ್ನು ಆ್ಯಸಿಡ್ಡಾ ಬೇಸಾ ಅಂತ ಕಂಡುಹಿಡಿಬೇಕು ಅಂದರೆ ನಿಮಗೊಂದು ಇಂಡಿಕೇಟರ್ ಅನ್ನೋ ಕೆಮಿಕಲ್ ಬೇಕು. ಹೇಗೆ ಗಾಡೀಲಿ ಇಂಡಿಕೇಟರ್ಸ್ ಇರುತ್ತೆ, ರೈಟ್ ಹೋಗ್ತಿದ್ದೀರಾ, ಲೆಫ್ಟ್ ಹೋಗ್ತಿದ್ದೀರಾ, ಮತ್ತು ನಿಮಗೆ ಮುಂದೆ ಇರುತ್ತಲ್ವ ನ್ಯೂಟ್ರಲ್ ಅಂತ ತೋರ್ಸೋಕ್ಕೆ, ಎಲ್ಲದಕ್ಕೂ ಒಂದೊಂದು ಇಂಡಿಕೇಟರ್ಸ್ ಅಲ್ವ. ಹಾಗೆ ಆ್ಯಸಿಡ್ಡಾ ಬೇಸ ಅಂತ ತೋರ್ಸೋಕ್ಕೆ ಕೆಲವು ಇಂಡಿಕೇಟರ್ಸ್ ಇರ್ತವೆ. ಅದು ಯಾವ್ಯಾವು ಎಕ್ಸಾಂಪಲ್ಸ್ ನೋಡೋಣ. ನೆಕ್ಸ್ಟು, ಆ್ಯಸಿಡ್ ಮತ್ತು ಬೇಸಸ್ಸು ಮೆಟಲ್ಸ್ ಜೊತೆ ಹೇಗೆ ರಿಯಾಕ್ಟ್ ಆಗ್ತವೆ. ಹೌ ವಿಲ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ರಿಯಾಕ್ಟ್ ವಿತ್ ಮೆಟಲ್ಸ್, ಇಷ್ಟನ್ನೇ ಇವತ್ತು ನೋಡೋಣ. ಎಫೆಕ್ಟ್ಸ್ ಆಫ್ ಆಕ್ಸಿಡೇಷನ್ ಇನ್ ಅವರ್ ಡೈಲಿ ಲೈಫ್. ಸೊ ಆಕ್ಸಿಡೇಷನ್ ಪ್ರಕ್ರಿಯೆ ಆಗ್ತಾ ಇರುತ್ತೆ, ಅದರಿಂದ ನಮ್ಮ ದಿನನಿತ್ಯದ ಜೀವನದ ಮೇಲೆ ಏನು ಪರಿಣಾಮ ಬೀಳುತ್ತೆ. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಆಕ್ಸಿಡೇಷನ್ ಇನ್ ಅವರ್ ಡೈಲಿ ಲೈಫ್? ದೆರ್ ಆರ್ 2 ಮೇನ್ ಎಫೆಕ್ಟ್ಸ್, ಕರೋಷನ್ ಆ್ಯಂಡ್ ರ್ಯಾನ್ಸಿಡಿಟಿ. ಆಕ್ಸಿಡೇಷನ್ನಿಂದ 2 ಪ್ರಕ್ರಿಯೆಗಳಾಗುತ್ತೆ ಮುಖ್ಯವಾಗಿ, ಅದು ಕರೋಷನ್ ಮತ್ತು ರ್ಯಾನ್ಸಿಡಿಟಿ. ಕರೋಷನ್ ಅಂದರೆ ಏನು? ಲೆಟ್ ಅಸ್ ಸಿ ವಾಟ್ ಈಸ್ ಕರೋಷನ್. ಇದು ಪರಿಣಾಮಕ್ಕಿಂತ ದುಷ್ಪರಿಣಾಮ ಇದು. ಓಕೆನಾ? ಕರೋಷನ್ ಈಸ್ ದ ಬ್ರೇಕ್ ಡೌನ್ ಆಫ್ ಮೆಟೀರಿಯಲ್ಸ್ ಡ್ಯೂ ಟು ದ ಕೆಮಿಕಲ್ ರಿಯಾಕ್ಷನ್ಸ್. ನಮ್ಮ ವಾತಾವರಣದಲ್ಲಿ ಎಷ್ಟೋ ಕೆಮಿಕಲ್ಸ್ ಇರುತ್ತೆ ಅಲ್ವಾ, ಅವು ನಾವಿಟ್ಟಿರೋ ವಸ್ತುಗಳ ಜೊತೆ ರಿಯಾಕ್ಟ್ ಆಗುತ್ತೆ. ಹೌದಾ? ಈಗ ನೀವು ಕಬ್ಬಿಣ ಇಡ್ತೀರ, ಕಬ್ಬಿಣದ ಸುತ್ತ ಏನಾದ್ರು ತೇವಾಂಶ ಮತ್ತು ಗಾಳಿ ಇದ್ದರೆ ಏನಾಗುತ್ತೆ? ರಸ್ಟ್ ಆಗುತ್ತೆ. ಹೌದಾ? ಆ ರಸ್ಟ್ ಅಂದ್ರೇನು? ಕಬ್ಬಿಣದ ಮೇಲ್ಪದರ ದ ಔಟರ್ ಲೇಯರ್ ಆಫ್ ಐರನ್ becomes brown powder, that is called rust. The upper layer of iron reacts with oxygen and moisture present in air to form a brown powder called rust. ಸೊ ಈಗೇನಾಯಿತು? ಮೆಟೀರಿಯಲ್ ಹಾಳಾಯಿತಾ? ಹೌದು ತಾನೆ, ಯಾಕಂದರೆ ಮೆಟೀರಿಯಲ್ ತುಂಬ ಗಟ್ಟಿ ಇತ್ತು. ಒಂದು ಕಬ್ಬಿಣದ ಕಂಬಿ ಅಂದ್ಕೊಳ್ಳಿ, ದ ಐರನ್ ರಾಡ್ ವಾಸ್ ವೆರಿ ಸ್ಟ್ರಾಂಗ್, ಬಟ್ ಆಫ್ಟರ್ ರಸ್ಟಿಂಗ್ ಇಟ್ ಬಿಕೇಮ್ ರಸ್ಟ್, ದ ಬ್ರೌನ್ ಪೌಡರ್. ಸೊ ಬರ್ತಾ ಬರ್ತಾ ಏನಾಗುತ್ತೆ? ಇಡೀ ರಾಡು ತೂತ ಬಿದ್ದು ಹೋಗ್ಬಿಡುತ್ತೆ. ಹೌದಾ? ಸೊ ಇದು ಬ್ರೇಕ್ ಡೌನ್ ಅಲ್ವಾ? ಇದು ಕೆಮಿಕಲ್ ರಿಯಾಕ್ಷನ್ನೇ, ಫಿಸಿಕಲ್ ಅಲ್ಲ. ಓಕೆ, ಏನಾಗುತ್ತೆ ಸಾಮಾನ್ಯವಾಗಿ? ಇಟ್ ಈಸ್ ಯೂಶ್ವಲಿ ಆಕ್ಸಿಡೇಷನ್ ವಿತ್ ಏರ್ ಮಾಲಿಕ್ಯೂಲ್ಸ್ ಆ್ಯಂಡ್ ಆಫ್ಟನ್ ಅಂತ ಓದಬಾರ್ದು, ಆಫನ್ ಅಂದರೆ ಅವಾಗವಾಗ, ಪದೇ ಪದೇ, ಆ್ಯಂಡ್ ಆಫನ್ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್. ಸೊ ಸಾಮಾನ್ಯವಾಗಿ ಈ ಕರೋಷನ್ ಯಾವ್ಯಾವುದರಿಂದ ಆಗುತ್ತೆ? ಗಾಳಿಲಿರೋ ಆಕ್ಸಿಜನ್, ಏರಲ್ಲಿ ಏನಿದೆ ಆಕ್ಸಿಜನ್ ಆ್ಯಡ್ ಆದರೆ ಏನಂತ ಕರಿತೀವಿ? ಆಕ್ಸಿಡೇಷನ್. ಸೊ ಗಾಳಿಲಿರೋ ಆಕ್ಸಿಜನ್ನು ಆ ಮೆಟೀರಿಯಲ್ಸಿಗೆ ಆ್ಯಡ್ ಆಗುತ್ತೆ, ಜೊತೆಗೆ ವಾಟರ್ ಕೂಡ ಆ ರಿಯಾಕ್ಷನ್ನಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಗಾಳಿಲಿರೋ ತೇವಾಂಶ ಅಂದರೆ ವಾಟರ್, ಹಾಗೆ ಆಕ್ಸಿಜನ್ ಎರಡೂ ಸೇರುತ್ತೆ. ಸೊ ಇದು ಆಕ್ಸಿಡೇಷನ್ ಅಲ್ವಾ? ಆ್ಯಡಿಂಗ್ ಆಕ್ಸಿಜನ್ ಇಸ್ ಕಾಲ್ಡ್ ಆಕ್ಸಿಡೇಷನ್. ಸೊ ಆಕ್ಸಿಡೇಷನ್ ಆಗುತ್ತೆ. ಎಕ್ಸಾಂಪಲ್ ಏನೇನು? ಕಬ್ಬಿಣ ತುಕ್ಕಿಡಿಯುವುದು, ರಸ್ಟಿಂಗ್ ಆಫ್ ಅಯನ್. ನೆಕ್ಸ್ಟ್, ಬೆಳ್ಳಿ ಕಪ್ಪಾಗೋದು, ಬೆಳ್ಳಿ ಕೂಡ ಕಪ್ಪಾಗುತ್ತೆ, ಕೇಳಿದ್ದೀರ ಅಲ್ವಾ? ಹಳೆಯ ನಿಮ್ಮ ಮನೇಲಿ ಯಾವ್ದಾದ್ರು ದೇವ್ರ ಮನೆಯಲ್ಲೆಲ್ಲ ಬೆಳ್ಳಿ ಐಟಮ್ಸ್ ಇದ್ದರೆ ಕಪ್ಪಾಗಿರುತ್ತೆ. ಸೊ ಬ್ಲ್ಯಾಕನಿಂಗ್ ಆಫ್ ಸಿಲ್ವರ್. ಅದೇ ರೀತಿ ನೀವು ಕಾಪರ್ದು ಈ ಸ್ಟವ್ಗೆ ಕನೆಕ್ಷನ್ಸ್ ಕೊಟ್ಟಿರ್ತಾರೆ ಕೆಲವು ಸಲ. ನೀವು ಕಾಪರ್ನ ಸಾಮಾನ್ಯ ಈಗೆಲ್ಲ ಕಡಿಮೆ ಯೂಸ್ ಮಾಡೋದು, ಬಟ್ ಕಾಪರ್ ಕನೆಕ್ಷನ್ಸ್ ಎಲ್ಲ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಸಾಮಾನ್ಯ ಗ್ಯಾಸ್ ಸ್ಟವಲ್ಲಿ ಎಲ್ಲ ಕನೆಕ್ಷನ್ಸ್ ಇರುತ್ತೆ. ಓಕೆ, ಅದು ಕಾಪರ್ ಗ್ರೀನ್ ಆಗುತ್ತೆ, ಗ್ರೀನಿಂಗ್ ಆಫ್ ಕಾಪರ್. ಇವು ಮೂರನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಕೊಟ್ಟಿದ್ದಾರೆ. ನೋಡೋಣ ಯಾವ್ಯಾವುದ್ರಲ್ಲಿ ಏನೇನು ಜನರಲ್ ಆಗುತ್ತೆ. ಒಂದು ಪಿಕ್ಚರ್ಸ್ ಕೊಟ್ಟಿದ್ದೀನಿ ಅಷ್ಟೇ, ಟೆಕ್ಸ್ಟ್ ಬುಕ್ಕಲ್ಲಿ ಪಿಕ್ಚರ್ಸ್ ಇಲ್ಲ, ನಾನು ಪಿಕ್ಚರ್ಸ್ ಆ್ಯಡ್ ಮಾಡ್ತಿದ್ದೀನಿ. ಸೊ ಆಕ್ಸಿಡೇಷನ್ ಆಗೋದ್ರಿಂದ ಏನೇನು ತೊಂದರೆಗಳಾಗುತ್ತೆ ಅಥವಾ ಏನೇನು ಎಫೆಕ್ಟ್ ಆಗುತ್ತೆ. ಅದರಲ್ಲಿ ಕೊರೋಷನ್ ಓದ್ತಿದ್ದೀವಿ. ಕೊರೋಷನ್ ಅಥವಾ ಕರೋಷನ್ನಲ್ಲಿ 3 ಕರೋಷನ್ಸ್ ಕರಿತಾ ಇದ್ದೀವಿ. 3 ರೀತಿ ಹಾಳಾಗೋದು: ಕಬ್ಬಿಣ ಹಾಳಾಗೋದು, ಬೆಳ್ಳಿ ಹಾಳಾಗೋದು, ಹಾಳಂದರೆ ತನ್ನ ಲುಕ್ಕು ಮತ್ತು ಶಕ್ತಿ ಕಳ್ಕೊಳ್ಳೋದು, ಮತ್ತು ಕಾಪರ್. ಓಕೆ, ಏನೇನಾಗುತ್ತೆ ನೋಡೋಣ. ಸೊ ಮೊದಲನೇದು ಕಬ್ಬಿಣ, ಎರಡನೇದು ಸಿಲ್ವರ್, ಮೂರನೇದು ಕಾಪರ್. ಇನ್ ದ ಫಸ್ಟ್ ಒನ್ ಯು ಕ್ಯಾನ್ ಸಿ ಅಲ್ಲಿ ನೋಡಿ ಹೆಂಗಿತ್ತು ಕಬ್ಬಿಣ ಫಸ್ಟು. ಸೊ ಅದು ಪಾಲಿಶ್ಡ್ ಅಲ್ವಾ, ಹಾಗಾಗಿ ವೈಟ್ ಇದೆ ಅಷ್ಟೇ. ಸೊ ಕಬ್ಬಿಣದ ಸರಳುಗಳು ಅಂದರೆ ಚೈನ್ ಅಲ್ವಾ, ದ ಅಯನ್ ಚೈನ್ ವಾಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸ್ಟ್ರಾಂಗ್, ಬಟ್ ಆಫ್ಟರ್ ರಸ್ಟ್, ಇದೇ ರಷ್ಟು ಬ್ರೌನ್ ಪೌಡ್ರ್ ಕಾಣಿಸ್ತಿದೆ ಮೇಲೆ, ಆ ಪೌಡ್ರ್ ಬಿದ್ದೋಗುತ್ತೆ. ಆಗೇನಾಗುತ್ತೆ? ಮತ್ತೆ ಒಳಗಿನ ಲೇಯರ್ ಎಕ್ಸ್ಪೋಸ್ ಆಗುತ್ತೆ. ವೆನ್ ದ ರಸ್ಟ್ ಫಾಲ್ಸ್ ಔಟ್,
ದ ನ್ಯೂ ಲೇಯರ್ ಇಸ್ ಎಕ್ಸ್ಪೋಸ್ಡ್. ಮತ್ತು ಆ ನ್ಯೂ ಲೇಯರ್, ದೆನ್ ದ ನ್ಯೂ ಲೇಯರ್ ಅಗೈನ್ ಬಿಕಮ್ಸ್ ರಸ್ಟ್, ದೆನ್ ದ ರಸ್ಟ್ ಫಾಲ್ಸ್, ಅಗೈನ್ ದ ನೆಕ್ಸ್ಟ್ ಲೇಯರ್ ಇಸ್ ಎಕ್ಸ್ಪೋಸ್ಡ್. ಈ ರೀತಿ ಪದರ ಪದರ ಕೆಳಗೆ ಕಳಿಸ್ಕೊಂಡು ಹೋಗಿ ಕಬ್ಬಿಣನೇ ಇಲ್ಲ ಆಗೋಗುತ್ತೆ ಅಥವಾ ವೀಕ್ ಆಗೋಗುತ್ತೋ ತಬಿದ್ದೋಗುತ್ತೆ. ಸೊ ಹೇಗಾಯಿತು ಗೊತ್ತಾಯ್ತಾ ಕಬ್ಬಿಣ ಹೇಗಿದ್ದಿದ್ದು ಹೇಗೆ ಅಂತ? ಫಸ್ಟು ಹಿಂಗಿದ್ದಿದ್ದು ಆಮೇಲೆ ಹಿಂಗೆ, ಆಮೇಲೆ ಉಲ್ಟಾ ಅನ್ಕೋಬೇಡಿ, ಸರ್ ಹಿಂಗಿದ್ದಿದ್ದು ಹಿಂಗಾಯ್ತಾ ಅನ್ಬೇಡಿ. ಓಕೆ, ಸೊ ರಸ್ಟಿಂದ, ಸೊ ರಸ್ಟಿಂಗ್ ಈಸ್ ಆಲ್ಸೋ ಒನ್ ಕರೋಷನ್. ರಸ್ಟಿಂಗ್ ಕೂಡ ಒಂದು ಕರೋಷನ್ ತಾನೆ. ನೆಕ್ಸ್ಟು ಬೆಳ್ಳಿ ಇದೆಯಲ್ಲ, ಬೆಳ್ಳಿ ಕೂಡ ಕಪ್ಪಾಗುತ್ತೆ. ಬೆಳ್ಳಿ ಯಾಕೆ ನೋಡಿ ಹೆಂಗಿದೆ ಬೆಳ್ಳಿನ ಸರ್ ಇದು ಎಲ್ಲಿಂದನೇ ಎತ್ತಕೊಂಬಂದಿರೋ ಅಲ್ಯೂಮಿನಿಯಂ ಇದ್ದಂಗೆ ಸರ್ ಅನ್ಬೇಡಿ. ಓಕೆ, ಏನಕ್ಕೆ ಹಿಂಗಾಗಿದೆ ಅಂದರೆ ಗಾಳೀಲಿ ತೇವಾಂಶ ಮತ್ತು ಆಕ್ಸಿಜನ್ ಅದ್ರ ಜೊತೆಗೆ ಹೈಡ್ರೋಜನ್ ಸಲ್ಫೈಡ್. ಯಾವ ಗ್ಯಾಸ್? ಹೈಡ್ರೋಜನ್ ಸಲ್ಫೈಡ್. ಅದರ ಫಾರ್ಮುಲಾ H2S. ಇದು ಕೂಡ ಇರುತ್ತೆ. ಇವು ಮೂರೂ ಸೇರಿ ಬೆಳ್ಳಿಯ ಮೇಲ್ಪದರದ ಸಿಲ್ವರ್ಗಳ ಜೊತೆ ರಿಯಾಕ್ಟ್ ಆಗುತ್ತೆ. ಬೆಳ್ಳಿಯ ಮೇಲ್ಪದರದಲ್ಲಿ ಸಿಲ್ವರ್ ಆಟಮ್ಸ್ ಇರುತ್ತಲ್ಲ, ಅದ್ರ ಜೊತೆ ರಿಯಾಕ್ಟ್ ಆಗಿ ಅವನ್ನು ಬೇರೆ ಆಗಿ ಕನ್ವರ್ಟ್ ಮಾಡಿಬಿಡ್ತವೆ. ಸೊ ಆಗ ಸಿಲ್ವರ್ದು ಲುಕ್ಕು ಹೋಯಿತು, ಶಕ್ತಿ ಕೂಡ ಹೋಗ್ತಾ ಬರುತ್ತೆ. ನೆಕ್ಸ್ಟ್ ನೋಡೋಣ ಕಾಪರ್. ನೋಡಿ ಕಾಪರ್ ಸರ್ ಇದೇನು ಸರ್ ಯಾರೋ ಚೆಲ್ಲಿದ್ದಾರೆ? ಏನೂ ಚೆಲ್ಲಿಲ್ಲ. ಆಕ್ಸಿಜನ್ ಮತ್ತು ವಾಟರ್ ವೇಪರ್ ಅಂದರೆ ಆಕ್ಸಿಡೇಷನ್ ಆಗ್ತಾಯಿದೆ. ದ ಆಕ್ಸಿಜನ್ ಈಸ್ ಆ್ಯಡೆಡ್ ಟು ದ ಕಾಪರ್. ಕಾಪರ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಕಾಪರ್ ಆಕ್ಸೈಡು, ಹೈಡ್ರಾಕ್ಸೈಡು, ಈ ರೀತಿ ಬೇರೆ ಬೇರೆ ಕಂಪೌಂಡ್ಸ್ ಆಗುತ್ತೆ. ಕಾಪರ್ ಆಕ್ಸೈಡ್ ಮತ್ತು ಕಾಪರ್ ಹೈಡ್ರಾಕ್ಸೈಡ್ ಈ ಕಂಪೌಂಡ್ಗಳು ಹಳದಿ, ನೀಲಿ ಮತ್ತು ಗ್ರೀನ್ನ ಮಿಕ್ಸ್ಚರ್ ಆಗಿರುತ್ತೆ. ನೋಡಿ ಮೂರು ಕಾಣಿಸ್ತಿದೆ ಇಲ್ಲಿ, ಹೌದಾ? ಫಸ್ಟು ಹಳದಿ ಥರ ಆಗುತ್ತೆ, ಹಳದಿ ಇದ್ದಿದ್ದು ಹಸಿರು ಮತ್ತು ನೀಲಿ ಆಗುತ್ತೆ. ಸೊ ಈ ರೀತಿ ಹಾಳಾಗೋಗುತ್ತೆ. ನೋಡಿ ಇದು ಹೆಂಗೆ ವಕ್ರ ಆಗಿದೆ, ಯಾರು ಮುಟ್ಟಿದ್ರೆ ಬಿದ್ದೋಗ್ಬಿಡುತ್ತೆ, ಹೌದಾ? ಸೊ ಎಂಥ ಒಳ್ಳೆ ಕಾಪರ್ ಹಾಳಾಗೋಗ್ಬಿಡುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ನಾವು? ಅವಾಗವಾಗ ಪಾಲಿಷ್ ಮಾಡಬೇಕು, ಮತ್ತು ಅವ ಮೇಲೆ ನೀರು ಪದೇ ಪದೇ ಬೀಳ್ದಲೆಲ್ಲ ನೋಡ್ಕೋಬೇಕು. ಬಿದ್ದರೂ ಕೂಡ ನೀಟಾಗಿ ಒರೆಸಿ ಡ್ರೈ ಇಟ್ಕೋಬೇಕು. ಸೊ ಪಾಲಿಷ್ ಮಾಡ್ಬೋದು, ಇಲ್ಲ ಮನೇಲಿ ಯಾವ ಅಡುಗೆ ಎಣ್ಣೆ ಅಲ್ಲ, ಬೇರೆ ಮೆಷಿನ್ ಆಯಿಲ್ ಇರುತ್ತಲ್ವ, ಮೆಷಿನ್ ಆಯಿಲಲ್ಲಿ ಕೋಟ್ ಮಾಡ್ಬೋದು, ಗ್ರೀಸಿಂಗ್ ಅಂತ ಕರಿತೀವಿ. ಓಕೆ, ಸೊ ರಸ್ಟ್ ಮತ್ತು ಬ್ಲ್ಯಾಕನಿಂಗ್ ಆಫ್ ಸಿಲ್ವರ್, ಗ್ರೀನಿಂಗ್ ಆಫ್ ಕಾಪರ್, ಈ ಮೂರು ಕರೋಷನ್ನಿಗೆ ಎಕ್ಸಾಂಪಲ್. ನೆಕ್ಸ್ಟ್ ಹಾಗಾದ್ರೆ ಬೇರೆ ಏನಾಗುತ್ತೆ? ಇನ್ನೊಂದು ರ್ಯಾನ್ಸಿಡಿಟಿ. ಏನು ಸರ್ ಬೆಣ್ಣೆ ಮತ್ತು ಚಿಪ್ಸ್ ಎಲ್ಲ ಇಟ್ಟಿದ್ದೀರಾ, ಏನದು ಅಂತ ಹೇಳ್ತೀನಿ. ಯಾಕೆ ನಾನು ಈ ಚಿತ್ರಗಳನ್ನ ಆ್ಯಡ್ ಮಾಡಿದ್ದೀನಿ? ರ್ಯಾನ್ಸಿಡಿಟಿ ಅಂದರೆ ಹಾಳಾಗೋದು. ರ್ಯಾನ್ಸಿಡ್ ಅಂದರೆ ಹಾಳಾಗುವುದು, ಹಳೇದಾಗು, ಕಳಪೆಯಾಗು, ಕೊಳೆತೋಗು, ಏನೇನು ಅರ್ಥ ಬೇಕಾದ್ರೂ ಬರ್ಬೋದು. ರ್ಯಾನ್ಸಿಡ್ ಅಂದ್ರೇನು? ಹಾಳಾಗೋದು, ಕೆಟ್ಟೋಗೋದು. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಕೆಟ್ಟೋಗಿದೆ. ನೋಡೋಣ ಏನು ಕೆಟ್ಟೋಗಿದೆ, ಯಾಕೆ ಕೆಟ್ಟೋಗುತ್ತೆ. ಓಕೆ, ನೋಡೋಣ. ರ್ಯಾನ್ಸಿಡಿಟಿ ಅಂದ್ರೇನು? ಫ್ಯಾಟಿ ಫುಡ್ಸ್ ಆರ್ ಆಯಿಲ್ಸ್ ಬಿಕಮ್ ರ್ಯಾನ್ಸಿಡ್. ರ್ಯಾನ್ಸಿಡ್ ಅಂದರೆ ಹಾಳಾಗೋದು ಡ್ಯೂ ಟು ಆಕ್ಸಿಡೇಷನ್. ಸೊ ಏನಾಗುತ್ತೆ, ಈ ಪದಾರ್ಥಗಳಿಗೆ ಗಾಳಿಯಲ್ಲಿರೋ ಆಕ್ಸಿಜನ್ ಬಂದು ಸೇರಿಕೊಂಡ್ರೆ, ಅಂದರೆ ಆಕ್ಸಿಡೇಷನ್ ಆದರೆ ಅವು ಹಾಳಾಗುತ್ತೆ. ಯಾಕಂದರೆ ಕಂಪೌಂಡ್ ಬೇರೆ ಆಗುತ್ತಲ್ವ, ರಿಯಾಕ್ಷನ್ ಆದಮೇಲೆ ನ್ಯೂ ಸಬ್ಸ್ಟೆನ್ಸ್ ಬರುತ್ತೆ ತಾನೇ. ಸೊ ಆ ನ್ಯೂ ಸಬ್ಸ್ಟೆನ್ಸು ಹೆಂಗಿರುತ್ತೆ ಅಂದರೆ ಪ್ರೊಡ್ಯೂಸಸ್ ಬ್ಯಾಡ್ ಸ್ಮೆಲ್ ಆ್ಯಂಡ್ ಟೇಸ್ಟ್. ಕೆಟ್ಟ ಸ್ಮೆಲ್ಲು ಮತ್ತು ಕೆಟ್ಟ ಟೇಸ್ಟನ್ನ ಕೊಡುತ್ತೆ, ತಿನ್ನೋಕ್ಕೆ ಆಗಲ್ಲ. ಓಕೆ, ಎಸ್ಪೆಷಲಿ ಬೆಣ್ಣೆಯಲ್ಲಿ ಇದನ್ನು ನೋಡ್ತೀವಿ. ಬೆಣ್ಣೆ ನೀವು ಫ್ರಿಜ್ಜಲ್ಲಿ ಇಡಬೇಕು ತಕ್ಷಣ ಅಲ್ವಾ, ಅಕಸ್ಮಾತ್ ಹೊರಗೆ ಒಂದು ದಿನ ಇಟ್ಬಿಟ್ರೆ ಹೊರಗಿನ ಲೇಯರ್ ಎಲ್ಲೋ ಆಗುತ್ತೆ, ಕೆಟ್ಟು ವಾಸನೆ ಬರುತ್ತೆ. ಅದನ್ನ ಅಡುಗೆಗೆ ಯೂಸ್ ಮಾಡಬಾರ್ದು. ಬಟ್ ಕೆಲವು ಕಡೆ ಮಾಡ್ತಾರೆ, ವಿಷ ಅಲ್ಲ, ಬಟ್ ಅದು ಕೆಟ್ಟು ವಾಸನೆ, ನಿಮಗೆ ಅಲರ್ಜಿ ಥರ ಅನಿಸ್ಬಿಡುತ್ತೆ. ಓಕೆ, ಸೊ ರ್ಯಾನ್ಸಿಡಿಟಿ ಯಾವುದಾದ್ರಲ್ಲಾಗ್ಬೋದು, ಆಯಿಲ್ಗಳು, ಪೆಟ್ರೋಲಲ್ಲಾಗ್ಬೋದು, ಕೊಬ್ಬರಿ ಎಣ್ಣೆಲಾಗ್ಬೋದು. ಓಕೆ, ಯಾವುದ್ರಲ್ಲಿ ಬೇಕಾದ್ರೂ ಆಗ್ಬೋದು. ಆಯಿಲ್ಸಲ್ಲಿ, ಫ್ಯಾಟಿ ಐಟಮ್ಸಲ್ಲಿ ಯಾವುದ್ರಲ್ಲಿ ಬೇಕಾರೋ. ಈ ಮಾಂಸ ತೆಗೆದಿಟ್ಟಿದ್ರೂ ಕೂಡ ಆಗುತ್ತೆ, ಯಾಕಂದ್ರೆ ಮಾಂಸದಲ್ಲಿ ಫ್ಯಾಟ್ ಇರುತ್ತಲ್ವ. ಫ್ರಿಜ್ಜಲ್ಲಿ ಇಡಲಿಲ್ಲ ಅಂದರೆ ಅಲ್ಲೂ ಕೂಡ ಒಂಥರ ವೈಟ್ ಹಳದಿ ಬಣ್ಣಗಳು ಕಾಣುತ್ತೆ ಮಾಂಸದ ಪೀಸಲ್ಲಿ, ಅಲ್ಲಿ ಕೂಡ ಆಗ್ಬೋದು. ಓಕೆ, ಇಲ್ಲ ತರಕಾರಿ ಯಾವುದಾದ್ರು ಆಯಿಲ್ ತರಕಾರಿಗಳಿಟ್ಟಿದ್ರೆ ಅದರಲ್ಲೂ ಆಗುತ್ತೆ. ಸೊ ರ್ಯಾನ್ಸಿಡಿಟಿ ಅಂದ್ರೇನು? ಫ್ಯಾಟಿ ಫುಡ್ಸ್ ಆರ್ ಆಯಿಲ್ಸ್ ಬಿಕಮ್ ರ್ಯಾನ್ಸಿಡ್. ರ್ಯಾನ್ಸಿಡ್ ಅಂದರೆ ಹಾಳಾಗೋದು ಡ್ಯೂ ಟು ಆಕ್ಸಿಡೇಷನ್. ಹೆಂಗೆ ಆಕ್ಸಿಡೇಷನ್ ಆಯಿತು? ಇನ್ ದ ಏರ್ ದೆರ್ ವಾಸ್ ಆಕ್ಸಿಜನ್, ಸೊ ಆಕ್ಸಿಜನ್ ವಾಸ್ ಆ್ಯಡೆಡ್ ಟು ದ ಕಂಪೌಂಡ್ಸ್ ಪ್ರೆಸೆಂಟ್ ಇನ್ ದ ಫ್ಯಾಟ್. ಓಕೆ, ಯಾವುದಾರು ಆಗಿರ್ಬೋದು, ನಾನು ಬೆಟರ್ ಮಾತ್ರ ತೋರಿಸಿದ್ದೀನಿ. ಅವಾಗ ಏನಾಗುತ್ತೆ? ಆ್ಯಂಡ್ ಪ್ರೊಡ್ಯೂಸಸ್ ಬ್ಯಾಡ್ ಸ್ಮೆಲ್ ಆ್ಯಂಡ್ ಟೇಸ್ಟ್. ಕೆಟ್ಟ ಓಡರ್ ಅಂದರೆ ಸ್ಮೆಲ್ಲು ಮತ್ತು ಟೇಸ್ಟನ್ನ ಕೊಡುತ್ತೆ. ಹಂಗಾಗಿ ಏನು ಮಾಡ್ಬೋದು ಅಂದರೆ, ಈ ಕಂಪನಿಯವರು ಬಟರ್ನ ಪ್ಯಾಕ್ ಮಾಡಬೇಕಾದ್ರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹಾಕಿರ್ತಾರೆ. ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದ್ರೇನು? ಆಕ್ಸಿಡೇಷನ್ನ ಮಾಡೋದಕ್ಕೆ ಸಬ್ಸ್ಟೆನ್ಸಿಗೆ ಆಕ್ಸಿಡೆಂಟ್ಸ್ ಅಂತ ಕರಿತೀವಿ. ದ ಸಬ್ಸ್ಟೆನ್ಸಸ್ ವಿಚ್ ಪರ್ಫಾರ್ಮ್ ಆಕ್ಸಿಡೇಷನ್ ಇಸ್ ಕಾಲ್ಡ್ ಆಕ್ಸಿಡೆಂಟ್ಸ್ ಅಲ್ವಾ.
ಆಕ್ಸಿಡೆಂಟ್ಸ್ ವಿರುದ್ಧ ಏನಂತ ಕರಿತೀವಿ? ಆ್ಯಂಟಿ ಆಕ್ಸಿಡೆಂಟ್ಸ್. ಅಂದರೆ ಆಕ್ಸಿಡೇಷನ್ನ ತಡೆಯೋರಿಗೆ ಏನಂತ ಕರಿತೀವಿ? ಆ್ಯಂಟಿ ಆಕ್ಸಿಡೆಂಟ್ಸ್. ದ ಸಬ್ಸ್ಟೆನ್ಸಸ್ ವಿಚ್ ಪ್ರಿವೆಂಟ್ ಆಕ್ಸಿಡೇಷನ್ ಆರ್ ಕಾಲ್ಡ್ ಆ್ಯಂಟಿ ಆಕ್ಸಿಡೆಂಟ್ಸ್. ಯಾವ ವಸ್ತುಗಳು ಆಕ್ಸಿಡೇಷನ್ನ ತಡೆಗಟ್ತಾವೋ ಅವಕ್ಕೆ ಏನಂತ ಕರಿತೀವಿ? ಆ್ಯಂಟಿ ಆಕ್ಸಿಡೆಂಟ್ಸ್. ಓಕೆ, ಇದನ್ನು ಹಾಕೋ ಮೂಲಕ ರ್ಯಾನ್ಸಿಡಿಟಿನ ತಡಿಬೋದು. ಯಾಕೆ ಚಿಪ್ಸ್ ತೋರಿಸಿದ್ದೀರಾ ಸರ್ ಅಂತ ಕೇಳಿದರೆ, ನೀವು ನೋಡಿ ಇದು ಕಂಪನಿ ಏನೂ ಇಲ್ಲ, ನನಗೂ ಕಂಪನಿಗೂ ಸಂಬಂಧ ಇಲ್ಲ ಸರ್, ಈಗ ಲೇಸೇನು ಯಾಕೆ ತೋರಿಸಿದ್ದೀರಾ ಅನ್ಬೇಡಿ, ಒಂದು ಚಿತ್ರ ಸಿಕ್ತು ಹಾಕಿದ್ದೀನಿ, ಕಂಪನಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಓಕೆನಾ? ಇದೊಂದು ಏನು ತೋರಿಸಿದ್ದಾರೆ ಅಂದರೆ, ಕಂಪನಿಯವ್ರು ಏನು ಮಾಡ್ತಾರೆ, ಜಾಸ್ತಿ ಗಾಳಿ ಹಾಕಿಟ್ಟಿರ್ತಾರೆ. ಒಂದು ರೀಸನ್ನಿಗೇನು, ದೊಡ್ಡ ಪ್ಯಾಕೆಟ್ ಇದ್ದರೆ ನಾವು ತೊಗೋತೀವಿ, ಹೌದಾ? ಬರೀ ಗಾಳಿ ತೆಗೆದು ಬರೀ ಚಿಪ್ಸ್ ಅಷ್ಟೇ ಪ್ಯಾಕೆಟ್ ಇದ್ದರೆ ಅಯ್ಯೋ ಇಷ್ಟೇನಾ ಅಂತೀವಿ. ಅದೇ ಗಾಳಿ ತುಂಬಿದ್ರೆ ಅಯ್ಯೋ ಕುಡಿ ದೊಡ್ಡ ಪ್ಯಾಕೆಟು ಅಂತ ತೊಗೊತೀವಿ. ಯಾಕೆಂದರೆ ನಾವು ಬೇಗ ನೋಡಿದ್ದಕ್ಕೆ ಮೋಸ ಹೋಗ್ತೀವಿ. ಮನುಷ್ಯರದ್ದು ಗುಣನೇ ಅಷ್ಟು ಅಲ್ವಾ, ಅಟ್ರಾಕ್ಟ್ ಆಗ್ತೀವಿ ಬೇಗ. ಸೊ ಅದೊಂದು ರೀಸನ್. ಇನ್ನೊಂದು ರೀಸನ್ ಏನು ಅಂದರೆ, ಟ್ರಾನ್ಸ್ಪೋರ್ಟಲ್ಲಿ ಹಾಳಾಗಬಾರ್ದು. ಯಾಕಂದ್ರೆ ನೀವು ಗೊತ್ತಿರುತ್ತಲ್ವ, ಲಾರಿಯಿಂದ ಲಾರಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಇದನ್ನು ತೆಸಿತಾ ಇರ್ತಾರೆ ಬಾಕ್ಸ್ಗಳನ್ನ ಅಲ್ವಾ, ಹಾಳಾಗಬಾರ್ದು. ಒಳಗೆ ಗಾಳಿ ಇದ್ದರೆ ಕುಷನ್ ಎಫೆಕ್ಟ್ ಕೊಡುತ್ತೆ. ಮತ್ತು ಇನ್ನೊಂದು, ಅಲ್ಲಿ ಏನು ಗಾಳಿ ತುಂಬಿದ್ದಾರೆ ಗೊತ್ತಾ? ಆಕ್ಸಿಜನ್ನಲ್ಲಿ. ಆಕ್ಸಿಜನ್ ಇದ್ದರೆ ಏನಾಗುತ್ತೆ? ಬಟರ್ಗೆ ರ್ಯಾನ್ಸಿಡಿಟಿ ಆದಂಗೆ ಇದಕ್ಕೂ ರ್ಯಾನ್ಸಿಡಿಟಿ ಆಗೋಗುತ್ತೆ. ರ್ಯಾನ್ಸಿಡಿಟಿ ಅಂದರೆ ಆಕ್ಸಿಜನ್ನು, ಆ ಕಂಪೌಂಡ್ಸ್ಗಳು. ಈಗ ಚಿಪ್ಸ್ ಅಂದರೆ ಅಲ್ಲಿ ಆಯಿಲ್ ಇರುತ್ತಲ್ವ, ಆಯಿಲ್ ಜೊತೆ ರಿಯಾಕ್ಟ್ ಆಗಿ ಅದು ರ್ಯಾನ್ಸಿಡ್ ಅಂದರೆ ಹಾಳಾಗೋಗ್ಬಿಡುತ್ತೆ ಚಿಪ್ಸು. 9 ತಿಂಗಳು ಇಡ್ಬೋದು ಚಿಪ್ಸ್ ಪ್ಯಾಕೆಟ್ನ, ಬಟ್ ಏನಾರು ರ್ಯಾನ್ಸಿಡಿಟಿ ಆದರೆ 4 ದಿನದಲ್ಲಿ ಹಾಳಾಗೋಗುತ್ತೆ ಅಲ್ವಾ? ಅದಕ್ಕೆ ಏನು ಮಾಡ್ತಾರೆ, ಅಲ್ಲಿರೋ ಆಕ್ಸಿಜನ್ ಎಲ್ಲ ತೆಗೆದು ಅಲ್ಲಿ ನೈಟ್ರೋಜನ್ ತುಂಬಿರ್ತಾರೆ. ಈ ನೈಟ್ರೋಜನ್ ಏನು ಆಕ್ಸಿಡೇಷನ್ ಆಗೋಕ್ಕೆ ಬಿಡಲ್ಲ, ಆ್ಯಂಟಿ ಆಕ್ಸಿಡೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅದು ನೈಟ್ರೋಜನ್ ಗ್ಯಾಸ್. ಓಕೆ, ಅದನ್ನು ನೀವು ಸ್ಮೆಲ್ ಮಾಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ, ನೈಟ್ರೋಜನ್ ರಿಯಾಕ್ಟೇ ಆಗಲ್ಲ. ಸೊ ನೈಟ್ರೋಜನ್ ಹಾಕೋ ಮೂಲಕ ಚಿಪ್ಸ್ಗಳು ರ್ಯಾನ್ಸಿಡ್ ಆಗದೆ ಇರೋಂಗೆ ನೋಡ್ಕೋತಾರೆ. ಇದಿಷ್ಟು ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟ್ಗೆ ಹೋಗೋಣ. ಸೊ ಹೊಸ ಚಾಪ್ಟರ್ ಶುರು ಮಾಡ್ತಾ ಇದ್ದೀನಿ, ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಇದು ತುಂಬ ಇಂಪಾರ್ಟೆಂಟ್, 10th ತುಂಬ ಕ್ವಶನ್ಸ್ ಕೇಳ್ತಾರೆ. ಸೊ ಆ್ಯಸಿಡ್ಸ್ ಅನ್ನೋವು ಹುಳಿ ಇರುತ್ತೆ ಅಂತ ನಿಮಗೆ ಗೊತ್ತು, ಬೇಸಸ್ ಸ್ವಲ್ಪ ಕಹಿ ಇರುತ್ತೆ ಅಂತ. ಆದರೆ ನೆಕ್ಕಿ ನೋಡೋಕ್ಕಾಗುತ್ತಾ? H2SO4 ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡ್ ಬಾಟ್ಲು ತೆಗೆದು ಸಾರ್ ಇದು ಉಳಿಯಿದೆ ಆ್ಯಸಿಡ್ಡು ಅಂತ ಹೇಳ್ತೀರಾ? ಕರೆಂಟ್ ಹೊಡೆದಕ್ಕೆ ಹಾಗೆ ಆಗೋಗಿರ್ತೀರ ಅಲ್ವಾ? ಬೇಸಸ್ ಕೂಡ, ಆ್ಯಸಿಡ್ ಮಾತ್ರ ಡೇಂಜರ್ ಅಲ್ಲ, ಬೇಸಸ್ಸು ಅಷ್ಟೇ ಡೇಂಜರ್. ಬಟ್ ಸಾಮಾನ್ಯ ನಾವು ಆ್ಯಸಿಡ್ ಅಂದರೆ ಸುಡುತ್ತೆ ಅಂತೀವಿ, ಬಟ್ ಬೇಸಸ್ಸು ಅಷ್ಟೇ. ಎರಡೂ ಕೆಮಿಕಲ್ಗಳೇ. ಯಾವ ಕೆಮಿಕಲ್ಲು ಫ್ರೆಂಡ್ಲಿ ಅಲ್ಲ, ಯಾವುದನ್ನು ಟೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಬಟ್ ಕೆಲವು ಕೆಮಿಕಲ್ನ ಫುಡ್ಡಿಗೆ ಉಪಯೋಗಿಸ್ಬೋದು ಅಂತ ಹೇಳ್ತಾರೆ. ಯಾವುದು? ಸೋಡಿಯಂ ಕ್ಲೋರೈಡ್, ಉಪ್ಪು, ಅದನ್ನು ಬಳಸ್ತೀವಿ ಅಲ್ವಾ? ಬಟ್ ಯಾವುದೇ ಕೆಮಿಕಲ್ ಆಗಲಿ ನಿಮ್ಮ ಲ್ಯಾಬಲ್ಲಿರಲಿ ಅಥವಾ ಇಲ್ಲೇ ಟೇಸ್ಟ್ ಮಾಡೋಕ್ಕೆ ಅಥವಾ ಸ್ಮೆಲ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸಾರಿ ಮಕ್ಕಳೇ. ಸೊ ಸ್ಮೆಲ್ ಟೇಸ್ಟ್ ಮಾಡಬಾರ್ದು. ಸೊ ಸ್ಮೆಲ್ ಮಾಡ್ದಲೇ ಟೇಸ್ಟ್ ಮಾಡ್ದಲೇ ಅದನ್ನು ಹೇಗೆ ಕಂಡುಹಿಡಿಬೋದು ಮತ್ತು ಆ್ಯಸಿಡಾ ಬೇಸು ಅನ್ನೋದು? ಇಂಡಿಕೇಟರ್ಸ್ ಅಂತ ಓದಿರ್ತೀರ ಅಲ್ವಾ? ಆ್ಯಸಿಡ್ ಆರ್ ಬೇಸ್ ಕ್ವಶನ್ ಮಾರ್ಕ್ ಅಂತ ಹಾಕಿದ್ದೀನಿ. ಹೌ ಟು ಐಡೆಂಟಿಫೈ ವೆದರ್ ಅ ಸಬ್ಸ್ಟೆನ್ಸ್ ಇಸ್ ಆ್ಯಸಿಡ್ ಆರ್ ಬೇಸ್? ಸೊ ಫಸ್ಟ್ ಒನ್, ಇಂಡಿಕೇಟರ್ಸ್ ಅಲ್ವಾ? ಇಂಡಿಕೇಟರ್ಸ್ ಅಂದ್ರೇನು? ಇಂಡಿಕೇಟ್ ಅಂದ್ರೇನು? ತೋರಿಸೋದು ಅಲ್ವಾ? ಸೊ ಏನನ್ನು ತೋರಿಸ್ತವೆ? ಅದು ಆ್ಯಸಿಡ್ಡಾ ಬೇಸಾ ಅಂತ. ಈ ಇಂಡಿಕೇಟರ್ಸ್ನ ನೀವು ಆ್ಯಸಿಡಿಗೆ ಹಾಕಿದ್ರೆ ಒಂಥರ ಬಿಹೇವ್ ಮಾಡುತ್ತೆ, ಬೇಸ್ಗೆ ಹಾಕಿದ್ರೆ ಇನ್ನೊಂದು ಥರ ಬಿಹೇವ್ ಮಾಡುತ್ತೆ. ಸೊ ಇಂಡಿಕೇಟರ್ಸ್ ಆ್ಯಕ್ಟ್ ಡಿಫ್ರೆಂಟ್ಲಿ ಇನ್ ಆ್ಯಸಿಡ್, ಡಿಫ್ರೆಂಟ್ಲಿ ಇನ್ ಬೇಸ್. ನಿಮಗೆ ಗೊತ್ತಿರುತ್ತೆ ಅದು ಯಾವ ರೀತಿ ಆ್ಯಕ್ಟ್ ಮಾಡುತ್ತೆ ಅಂತ. ಸೊ ಯು ನೋ ದಟ್ ಹೌ ಇಟ್ ರಿಯಾಕ್ಟ್ಸ್. ಸೊ ಹಂಗಾಗಿ ಏನು ಮಾಡ್ತೀರಾ? ಇಫ್ ಇಟ್ ರಿಯಾಕ್ಟ್ಸ್ ಲೈಕ್ ದಿಸ್, ಓ ದಿಸ್ ಈಸ್ ಆ್ಯಸಿಡ್. ಇಫ್ ಇಟ್ ರಿಯಾಕ್ಟ್ಸ್ ಲೈಕ್ ದಟ್, ದಿಸ್ ಈಸ್ ಬೇಸ್. ಆ ರೀತಿ ಮಾಡ್ತೀರಾ. ಸೊ ಫಸ್ಟ್ ಒನ್ ಯಾವುದು? ಕಲರ್ ಇಂಡಿಕೇಟರ್ಸ್. ಸೊ ಕಲರ್ ಇಂಡಿಕೇಟರ್ಸ್ ಆದಮೇಲೆ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಅಂತ ಇದ್ದಾವೆ. ಏನು ಸರ್ ಇದು ಫ್ಯಾಕ್ಟ್ರಿ ಅನ್ಬೇಡಿ, ಹೇಳ್ಕೊಡ್ತೀನಿ. ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್. ಸೊ ಒಂದು ಕಲರ್ ಇಂಡಿಕೇಟರ್ಸ್, ಇನ್ನೊಂದು ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್. ಸೊ ತುಂಬ ಟೈಪ್ಸ್ ಇಂಡಿಕೇಟರ್ಸ್ ಇದೆ. ದೆರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡಿಕೇಟರ್ಸ್, ಬಟ್ ಹಿಯರ್ ವಿ ಆರ್ ಲರ್ನಿಂಗ್ ಕಲರ್ ಇಂಡಿಕೇಟರ್ಸ್ ಆ್ಯಂಡ್ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್. ಕಲರ್ ಇಂಡಿಕೇಟರ್ಸ್ ಅಂದ್ರೇನು? ದೇ ಇಂಡಿಕೇಟ್ ವೆದರ್ ಅ ಸಬ್ಸ್ಟೆನ್ಸ್ ಈಸ್ ಆ್ಯಸಿಡ್ ಆರ್ ಬೇಸ್ ಬೈ ಚೇಂಜಿಂಗ್ ದೇರ್ ಕಲರ್. ಅಂದರೆ ನೀವು ಒಂದು ಇಂಡಿಕೇಟರ್ನ ಆ್ಯಸಿಡಿಗೆ ಹಾಕಿದ್ರೆ ಅದರ ಬಣ್ಣ ಒಂದು ರೀತಿ ಬದಲಾಗುತ್ತೆ, ಅದನ್ನೇ ಬೇಸಿಗೆ ಹಾಕಿದ್ರೆ ಬಣ್ಣ ಇನ್ನೊಂದು ರೀತಿ ಬದಲಾಗುತ್ತೆ. ಆ ಬಣ್ಣ ಬದಲಾವಣೆ ನೋಡಿಕೊಂಡು ನೀವು ಅದು ಆ್ಯಸಿಡ್ಡಾ ಬೇಸಾ ಅಂತ ಹೇಳ್ತೀರ. ಬೈ ಸೀಯಿಂಗ್ ದ ಕಲರ್ ಚೇಂಜ್ ಯು ವಿಲ್ ಐಡೆಂಟಿಫೈ ವೆದರ್ ದ ಸಬ್ಸ್ಟೆನ್ಸ್ ಈಸ್ ಆ್ಯಸಿಡ್ ಆರ್ ಬೇಸ್. ಸೊ ಯಾವ್ಯಾವ ಇಂಡಿಕೇಟರ್ಸ್ ಅಂತ ಜನರಲಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಬ್ಲೂ ಲಿಟ್ಮಸ್ ಅಂತ ಕೇಳಿದ್ದೀರಾ. ಬ್ಲೂ ಲಿಟ್ಮಸ್ ಪೇಪರ್ ನೋಡಿರ್ತೀರ, ಅದೇ ರೀತಿ ಬ್ಲೂ ಲಿಟ್ಮಸ್ ಸಲ್ಯೂಷನ್ ಇರುತ್ತೆ. ಅದೇ ಸಲ್ಯೂಷನಿಂದ
ಇದನ್ನು ಮಾಡ್ತಾರೆ, ಏನು ಪೇಪರ್ನ ಮಾಡಿರ್ತಾರೆ. ಸೊ ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ಏನಾಗುತ್ತೆ, ಅದು ಬ್ಲೂ ಇರುತ್ತೆ. ಅಕಸ್ಮಾತ್ ನೀವು ಆ್ಯಸಿಡಿಗೆ ಹಾಕಿದ್ರೆ ಅದು ರೆಡ್ ಆಗುತ್ತೆ. ಸೊ ಈಗ ನೀವು ಬ್ಲೂ ಲಿಟ್ಮಸ್ ಸೊಲ್ಯೂಷನ್ನ HCl ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡಿಗೆ ಹಾಕಿದ ತಕ್ಷಣ ಅದು ರೆಡ್ ಆಗುತ್ತೆ. ಓಹೋ, ಹಾಗಾಗಿ ಇದು ಆ್ಯಸಿಡ್ ಅಂತ ಗೊತ್ತಾಗುತ್ತೆ. ಅದೇ ರೀತಿ ನೀವು ಅದು ಬ್ಲೂ ಲಿಟ್ಮಸ್ ಸೊಲ್ಯೂಷನ್ನ ಬೇಸಿಗೆ ಹಾಕಿದ್ರೆ ಏನೂ ಚೇಂಜ್ ಆಗೋಲ್ಲ, ಹಾಗೇ ಇರುತ್ತೆ. ಸೊ ಅದು ಬ್ಲೂ ಆಗೇ ಉಳಿದ್ರೆ ಏನಂತ ಅರ್ಥ, ಬೇಸ್ ಆಗಿರಬೇಕು ಅಥವಾ ಅದು ನ್ಯೂಟ್ರಲ್ ಆಗಿರಬೇಕು. ನ್ಯೂಟ್ರಲ್ ಸೊಲ್ಯೂಷನ್ ಅಂದರೆ ನೀರು ಥರ, ಪ್ಯೂರ್ ವಾಟರ್ ಥರ. ಸೊ ಕಲರ್ ಚೇಂಜ್ ಆಗಲಿಲ್ಲ ಅಂದ್ರೇನು, ಇಲ್ಲ ಅದು ಬೇಸ್ ಇರಬೇಕು, ಇಲ್ಲ ಅದು ನ್ಯೂಟ್ರಲ್ ಆಗಿರಬೇಕು ಅಂತ. ಓಕೆ, ಸೊ ಇಫ್ ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ಟರ್ನ್ಸ್ ರೆಡ್, ದೆನ್ ದ ಸಬ್ಸ್ಟೆನ್ಸ್ ಫಾರ್ ವಿಚ್ ಯು ಹ್ಯಾವ್ ಆ್ಯಡೆಡ್ ಈಸ್ ರೆಡ್. ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ರೆಡ್ ಆಯಿತು ಅಂದರೆ ನೀವು ಯಾವುದಕ್ಕೆ ಹಾಕಿದ್ದೀರೋ ಅದು ಆ್ಯಸಿಡ್ ಅಂತ. ಇಫ್ ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ರಿಮೈನ್ಸ್ ಬ್ಲೂ, ಇಟ್ ಮೇ ಬಿ ಬೇಸಿಕ್ ಆರ್ ನ್ಯೂಟ್ರಲ್. ನೀವು ಹಾಕಿರೋ ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ಬ್ಲೂ ಆಗೇ ಉಳಿದ್ರೆ ಅದು ಬೇಸಿಕ್ ಅಥವಾ ನ್ಯೂಟ್ರಲ್ ಅಂತ. ಅದೇ ರೀತಿ ರೆಡ್ ಲಿಟ್ಮಸ್ ಏನಾಗುತ್ತೆ, ರೆಡ್ ಲಿಟ್ಮಸ್ ವಿಲ್ ನಾಟ್ ಚೇಂಜ್ ಎನಿ ಕಲರ್ ಇನ್ ಆ್ಯಸಿಡ್, ಬಟ್ ಇಟ್ ಬಿಕಮ್ಸ್ ಬ್ಲೂ ಇನ್ ಬೇಸಿಕ್. ಓಕೆ, ಆ್ಯಂಡ್ ಇಟ್ ರಿಮೈನ್ಸ್ ಸೇಮ್ ಇನ್ ನ್ಯೂಟ್ರಲ್. ಸೊ ರೆಡ್ ಲಿಟ್ಮಸ್ ಏನಾಗುತ್ತೆ, ಆ್ಯಸಿಡ್ ಸೊಲ್ಯೂಷನ್ಗೆ ಹಾಕಿದ್ರೆ ಏನೂ ಆಗೋಲ್ಲ, ರೆಡ್ಡೇ ಇರುತ್ತೆ. ಬಟ್ ಬೇಸಿಕ್ಕಿಗೆ ಹಾಕಿದ್ರೆ ಬ್ಲೂ ಆಗಿಬಿಡುತ್ತೆ. ನ್ಯೂಟ್ರಲಲ್ಲಿ ಹಾಗೆ ರೆಡ್ಡೇ ಇರುತ್ತೆ, ಕಲರ್ ಚೇಂಜ್ ಆಗೋಲ್ಲ. ಅದೇ ರೀತಿ ಬೇರೆ ಬೇರೆ ಇದೆ, ಮೀಥೈಲ್ ಆರೆಂಜ್ ಇದೆ, ಫಿನಾಫ್ಥೆಲಿನ್ ಇದೆ. ಸೊ ಅವು ಅಷ್ಟೇ ಬೇರೆ ಬೇರೆ ಕಲರ್ಗಳನ್ನ ತೋರಿಸ್ತವೆ. ಅದನ್ನ ನೀವು ನೋಡ್ಕೊಳ್ಳಿ, ಬಯಾಟ್ ಹೊಡೆಯೋದು ಬೇಡ. ನೆಕ್ಸ್ಟು, ಹಾಗಾದರೆ ಆಲ್ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಅಂದ್ರೇನು ಸರ್? ಆನಿಯನ್ನು, ಕ್ಲೋವ್ ಆಯಿಲ್, ವೆನಿಲ್ಲಾ ಎಸೆನ್ಸ್. ಸರ್ ಏನು ಸರ್ ಅಡುಗೆ ಮಾಡ್ತಿದ್ದೀರಾ, ಇಷ್ಟೆಲ್ಲ ಕೊಟ್ಟಿದ್ದೀರಲ್ಲ ಅನ್ಬೇಡಿ. ನಿಮಗೆ ಗೊತ್ತು, ಆನಿಯನ್ನಿಗೆ ತಂದೇ ಆದ ಘಮ ಇರುತ್ತೆ, ಕಣ್ಣಿಗೆ ಹೋದರೆ ಕಣ್ಣೀರ ಧಾರೆ. ಕ್ಲೋವ್ ಆಯಿಲ್, ನಿಮಗೆ ಲವಂಗ ಗೊತ್ತು, ಒಂದು ಲವಂಗ ಕಡಿದ್ರೇ ಅದು ಎಷ್ಟು ಖಾರ ಎಲ್ಲ ಉರಿಯೋಕ್ಕೆ ಶುರುವಾಗೋಗ್ಬಿಡುತ್ತೆ ಬಾಯೆಲ್ಲ ಅಲ್ವಾ. ಸೊ ಆದರೆ ಅದರಿಂದ ಎಣ್ಣೆ ತೆಗೆದು ಆ ಎಣ್ಣೆನೇನಾರು ಸೇವಿಸಿದ್ರೆ ಹೆಂಗಿರ್ಬೋದು, ಅಥವಾ ಘಮ ಹೆಂಗಿರ್ಬೋದು. ಅದೇ ರೀತಿ ವೆನಿಲ್ಲ ನೀವು ಎಸೆನ್ಸ್ ಏನಾರು ಸ್ಮೆಲ್ ಮಾಡಿದರೆ ಫುಲ್ಲು ಸ್ಟ್ರಾಂಗ್ ಅಲ್ವಾ. ಸೊ ಇವೆಲ್ಲ ಏನು ಅಂದರೆ ತಮ್ಮದೇ ಆದ ಒಂದು ಸ್ಮೆಲ್ಗಳಿದೆ. ದಿಸ್ ಆನಿಯನ್, ಕ್ಲೋವ್ ಆಯಿಲ್, ವೆನಿಲ್ಲಾ ಹ್ಯಾವ್ ದೇರ್ ಓನ್ ಆರ್ಡರ್ ಅಂದರೆ ಘಮ ಆಗಿರ್ಬೋದು, ಇಲ್ಲ ಸ್ಮೆಲ್ಲಾರು ಆಗಿರ್ಬೋದು. ಸ್ಮೆಲ್ ಅಂದರೆ ಕೆಟ್ಟದ್ದು, ಓಕೆ. ಫ್ರಾಗ್ರೆನ್ಸ್ ಅಂದರೆ ಗುಡ್. ಸೊ ಎರಡಕ್ಕೂ ಸೇರಿ ಏನಂತ ಹೇಳ್ತೀವಿ, ಆರ್ಡರ್ ಮೀನ್ಸ್ ಇಟ್ ಮೇ ಬಿ ಫ್ರಾಗ್ರೆನ್ಸ್ ಆರ್ ಇಟ್ ಮೇ ಬಿ ಸ್ಮೆಲ್. ಆರ್ಡರ್ ಅಂದರೆ ಕೆಟ್ಟ ಸ್ಮೆಲ್ಲಾರು ಆಗಿರ್ಬೋದು, ಒಳ್ಳೆ ಫ್ರಾಗ್ರೆನ್ಸ್ ಕೂಡ ಆಗಿರ್ಬೋದು. ಸೊ ಸ್ಮೆಲ್ ಅಂತ ಹೇಳಬೇಡಿ, ಸಾಮಾನ್ಯವಾಗಿ ಓಡರ್ ಅನ್ನಿ. ಓಕೆ, ಈ ಆನಿಯನ್ ಏನಾಗುತ್ತೆ, ಇದಕ್ಕೆ ಆ್ಯಸಿಡ್ ಬಿದ್ದರೆ ಸ್ಮೆಲ್ ಬೇರೆ ಥರ ಆಗುತ್ತೆ, ಬೇಸ್ ಬಿದ್ದರೆ ಸ್ಮೆಲ್ ಬೇರೆ ಥರ. ಈ ಕ್ಲೋವ್ ಆಯಿಲ್, ಲವಂಗ ಎಣ್ಣೆ, ಕ್ಲೋವ್ ಆಯಿಲ್ ಅಂದರೆ ಲವಂಗ ಎಣ್ಣೆ, ಅದೇ ರೀತಿ ವೆನಿಲ್ಲಾ ಎಸೆನ್ಸ್, ಇವುಗಳು ಅಷ್ಟೇ ಆ್ಯಸಿಡ್ಸಿಗೆ ಹಾಕಿದಾಗ ತಮ್ಮ ಘಮ ಅಂದರೆ ಆರ್ಡರ್ನ ಚೇಂಜ್ ಮಾಡ್ಕೊತವೆ, ಬೇಸಿಗೆ ಹಾಕಿದ್ರೇ ಒಂಥರ ಚೇಂಜ್ ಮಾಡ್ಕೋತವೆ. ಸೊ ನೀವು ಮೂಸ್ ನೋಡಿದಾಗ ಅಂದರೆ ಆ್ಯಸಿಡಿಗೆ ಹಾಕಿ ಸ್ಮೆಲ್ ತೊಗೊಂಡಾಗ ಏನಾಗುತ್ತೆ, ಡೈಲ್ಯೂಟ್ ಆ್ಯಸಿಡು ಸ್ಟ್ರಾಂಗ್ ಅಲ್ಲ, ಸ್ಮೆಲ್ ತೊಗೊಂಡಾಗ ಗೊತ್ತಾಗುತ್ತೆ, ಓಹೋ ಆನಿಯನ್ ಸ್ಮೆಲ್ ಚೇಂಜ್ ಆಗಿದೆ, ಸೊ ಇದು ಆ್ಯಸಿಡ್ಡು. ಬೇಸ್ಗೆ ಹಾಕಿದಾಗ ಆನಿಯನ್ ಸ್ಮೆಲ್ ಚೇಂಜ್ ಆಗಿದೆ, ಇದು ಬೇಸ್. ಸೊ ಇದು ಸಾಮಾನ್ಯ ಲ್ಯಾಬಲ್ಲಿ ಸುಮ್ಮನೆ ಮಕ್ಕಳಿಗೆ ಅಥವಾ ಸುಮ್ಮನೆ ಹಂಗೆ ಇಂಟ್ರೆಸ್ಟಲ್ಲಿ ತೋರ್ಸೋಕ್ಕೆ ಯೂಸ್ ಮಾಡ್ತೀವಿ, ಇಂಡಸ್ಟ್ರಿಲೆಲ್ಲ ಯೂಸ್ ಮಾಡಲ್ಲ. ಯಾರು ಬಾಟ್ಲಿಗಟ್ಟಲೆ ಟ್ಯಾಂಕ್ಗಟ್ಟಲೆ ಸ್ಮೆಲ್ ಮಾಡ್ತಾ ಕೂರ್ತಾರ, ಆಗಲ್ಲ. ಓಕೆ, ಬಟ್ ಇದು ಕೂಡ ಇಂಪಾರ್ಟೆಂಟ್. ಸಡನ್ನಿಗೆ ನಿಮಗೆ ಈ ಲಿಟ್ಮಸ್ ಪೇಪರ್ ಇಲ್ಲ, ಏನೂ ಇಲ್ಲ, ನಿಮ್ಮ ಮೂಗೆ ಸಾಕು ಸ್ಮೆಲ್ ಮಾಡಿದರೆ ಒಂದು ಆನಿಯನ್ ಸಿಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಆಲ್ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಆರ್ ದ ಇಂಡಿಕೇಟರ್ಸ್ ವಿಚ್ ಚೇಂಜ್ ದೇರ್ ಆರ್ಡರ್ ಆ್ಯಂಡ್ ಇಂಡಿಕೇಟ್ಸ್ ವೆದರ್ ಇಟ್ ಈಸ್ ಆನ್ ಆ್ಯಸಿಡ್ ಆರ್ ಬೇಸ್. ಈ ಆಲ್ಫ್ಯಾಕ್ಟ್ರಿ ಇಂಡಿಕೇಟರ್ಸ್ನ ನೀವು ಹಾಕಿದಾಗ ಆ್ಯಸಿಡಲ್ಲೇ ಬೇರೆ ಸ್ಮೆಲ್ ಕೊಡುತ್ತೆ, ಬೇಸಲ್ಲೇ ಬೇರೆ ಸ್ಮೆಲ್ ಕೊಡುತ್ತೆ. ಆಲ್ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಶೋ ಡಿಫ್ರೆಂಟ್ ಆರ್ಡರ್ ಇನ್ ಆ್ಯಸಿಡ್ ಆ್ಯಂಡ್ ಡಿಫ್ರೆಂಟ್ ಆರ್ಡರ್ ಇನ್ ಬೇಸ್. ಸೊ ಬೈ ಡೂಯಿಂಗ್ ದಿಸ್ ವಿ ಕ್ಯಾನ್ ಐಡೆಂಟಿಫೈ ವೆದರ್ ಇಟ್ ಈಸ್ ಆನ್ ಆ್ಯಸಿಡ್ ಆರ್ ಬೇಸ್. ಹಾಗಾದರೆ ನೆಕ್ಸ್ಟ್, ರಿಯಾಕ್ಷನ್ಸ್ ಆಫ್ ಆ್ಯಸಿಡ್ ಆ್ಯಂಡ್ ಬೇಸಸ್. ಮಕ್ಕಳೇ ಒಂದು ನಿಮಿಷ. ಓಕೆ ಮಕ್ಕಳೇ, ಸೊ ರಿಯಾಕ್ಷನ್ಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಈ ಆ್ಯಸಿಡ್ಗಳು ಮತ್ತು ಬೇಸ್ಗಳು ಯಾವ ಸಬ್ಸ್ಟೆನ್ಸ್ ಜೊತೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ನೋಡೋಣ. ಇವತ್ತು ನಾನು ಅಷ್ಟು ರಿಯಾಕ್ಷನ್ಸ್ಗಳನ್ನ ಹೇಳ್ಕೊಡಲ್ಲ, ತಲೆ ಕೆಟ್ಟೋಗ್ಬಿಡುತ್ತೆ ಹೇಳ್ಕೊಟ್ರೆ, ತುಂಬ ಇದೆ. ಇವತ್ತು ಒಂದನ್ನು ಕಲಿಯೋಣ. ಯಾವುದದು? ಹೌ ಆ್ಯಸಿಡ್ಸ್ ರಿಯಾಕ್ಟ್ ಆನ್ ಮೆಟಲ್. ಹೆಡ್ಡಿಂಗ್ ನೋಡಿ, ಏನಿದೆ ಹೆಡ್ಡಿಂಗು? ಆ್ಯಕ್ಷನ್ ಆಫ್ ಆ್ಯಸಿಡ್ ಆನ್ ಮೆಟಲ್ಸ್. ಹೌ ಆ್ಯಸಿಡ್ಸ್
ರಿಯಾಕ್ಟ್ಸ್ ವಿತ್ ಮೆಟಲ್ಸ್. ಒಂದು ಎಕ್ಸಾಂಪಲ್ ಮಾತ್ರ ಕಲಿತೀವಿ, ಅದೇ ರೀತಿ ಬೇರೆ ಬೇರೆ ಎಕ್ಸಾಂಪಲ್ಸು ನಾನು ಬಾಯಲ್ಲಿ ಹಾಗೆ ಹೇಳ್ಕೊಡ್ತೀನಿ. ಓಕೆನಾ? ಸೊ ಜನರಲ್ ಒಂದು ರಿಯಾಕ್ಷನ್ ಕಲಿಯೋಣ. ಆ್ಯಸಿಡ್ ಪ್ಲಸ್ ಮೆಟಲ್ ಗಿವ್ಸ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್. ಮತ್ತೊಮ್ಮೆ ಹೇಳ್ತೀನಿ, ಏನದು, ಹೇಗೆ ಮೆಟಲ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ ಆ್ಯಸಿಡ್ಸು, ಹೌ ಆ್ಯಸಿಡ್ಸ್ ರಿಯಾಕ್ಟ್ ವಿತ್ ಮೆಟಲ್ಸ್. ದ ಜನರಲ್ ರಿಯಾಕ್ಷನ್ ಇಸ್ ಲೈಕ್ ದಿಸ್: ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ಸ್ ಟು ಗಿವ್ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್. ಏನಾಗುತ್ತೆ, ಆ್ಯಸಿಡ್ ಮೆಟಲ್ ಮೇಲೆ ಬಿದ್ದರೆ ಅಥವಾ ರಿಯಾಕ್ಟ್ ಆದರೆ ಅದು ಒಂದು ಸಾಲ್ಟ್. ಉಪ್ಪು ಅಂದರೆ ನಾವು ತಿನ್ನೋ ಉಪ್ಪಲ್ಲ, ಎಷ್ಟೋ ಸಾವಿರಾರು ಉಪ್ಪಿದ್ದಾವೆ, ಅದರಲ್ಲಿ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಅದ್ರ ಜೊತೆಗೆ ಯಾವ ಗ್ಯಾಸ್ನ ಲಿಬ್ರೇಟ್ ಮಾಡ್ತವೆ, ಹೈಡ್ರೋಜನ್ ಗ್ಯಾಸ್ H2. ಆಯಿತಾ? ಓಕೆ, ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ವಿ ಆರ್ ಟೇಕಿಂಗ್ ಎಕ್ಸಾಂಪಲ್. ಇನ್ ಒನ್ ಟೆಸ್ಟ್ ಟ್ಯೂಬ್ ವಿಚ್ ಮೆಟಲ್ ಇಸ್ ಟೇಕನ್, ಯಾವ ಮೆಟಲ್ ತೊಗೊತಾ ಇದ್ದೀವಿ, ಜಿಂಕ್ ಗ್ರ್ಯಾನ್ಯೂಲ್ಸ್. ಹಾಗೆ ಯಾವ ಆ್ಯಸಿಡ್ನ ತೊಗೊಂಡಿದ್ದೀವಿ, ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ಕಾಣಿಸ್ತಿದೆಯಾ? ಟೆಸ್ಟ್ ಟ್ಯೂಬ್, ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್, ಜಿಂಕ್ ಗ್ರ್ಯಾನ್ಯೂಲ್ಸ್. ಸೊ ಏನೇನು ಬೇಕು ನಮ್ಮ ರಿಯಾಕ್ಷನಿಗೆ, ಆ್ಯಸಿಡ್ ಪ್ಲಸ್ ಮೆಟಲ್. ಸೊ ವಾಟ್ ವಿ ನೀಡೆಡ್ ಫಾರ್ ದ ರಿಯಾಕ್ಷನ್, ಆ್ಯಸಿಡ್ ಪ್ಲಸ್ ಮೆಟಲ್. ಈಗ ನೋಡೋಣ ಏನು ರಿಯಾಕ್ಷನ್ ಆಗುತ್ತೆ ಅಂತ. ಮೆಟಲ್ ಪೀಸಸ್ ಕಾಣ್ತಿದೆಯಾ ಗ್ರೇ ಕಲರು ಟೆಸ್ಟ್ ಟ್ಯೂಬ್ ಒಳಗೆ? ಓಕೆ, ಹಾಂ. ಆರ್ ಯು ಸೀಯಿಂಗ್ ದ ಗ್ರೇ ಕಲರ್ ಮೆಟಲ್ ಪೀಸಸ್, ಜಿಂಕ್ ಪೀಸಸ್? ಎಸ್. ಗ್ರ್ಯಾನ್ಯೂಲ್ಸ್ ಅಂದರೆ ರೌಂಡ್ ಇರುತ್ತೆ, ಬಟ್ ಇಲ್ಲಿ ಚಿತ್ರದಲ್ಲಿ ಅದು ರಿಯಾಕ್ಟ್ ಆಗಬೇಕಾದ್ರೆ ಶೇಪ್ ಚೇಂಜ್ ಆಗುತ್ತೆ ಅಂತ ತೋರಿಸಿದ್ದಾರೆ. ಸೊ ಗ್ರ್ಯಾನ್ಯೂಲ್ಸ್ ಅಂದರೆ ರೌಂಡ್. ಸೊ ಜಿಂಕ್ ಗ್ರ್ಯಾನ್ಯೂಲ್ಸ್ ಆರ್ ರಿಯಾಕ್ಟಿಂಗ್ ವಿತ್ ಆ್ಯಸಿಡ್ ಕಾಲ್ಡ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. So what happens, bubbles will produced. Bubbles are produced. What are those bubbles? Those bubbles are hydrogen gas bubbles. Hydrogen gas bubbles. Hydrogen gas bubbles ಬಂತು, ಸರಿ. ಅದೆಲ್ಲ ಹೋಗುತ್ತೆ, ಕಲೆಕ್ಟ್ ಮಾಡಬೇಕು ನಾವು. ಸೊ ಡೆಲಿವರಿ ಟ್ಯೂಬ್ ಅಂತ. ಡೆಲಿವರಿ ಟ್ಯೂಬ್ ಅಂದರೆ ಏನು ಡೆಲಿವರಿ ಮಾಡ್ತಿದೆ ಇಲ್ಲಿ, ಮಗು ಅಲ್ಲ, ಇಲ್ಲಿ ಗ್ಯಾಸ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಡೆಲಿವರ್ ಮಾಡ್ತಾ ಇದೆ. ಸೊ ಏನಾಗುತ್ತೆ, ಡೆಲಿವರಿ ಟ್ಯೂಬ್ ಮೂಲಕ ವಾಟರ್ ಒಳಗೆ ಡಿಪ್ ಮಾಡಿರ್ತೀವಿ. ಯಾಕೆ ಅಂದರೆ ನಿಮ್ಗೆ ಬಬಲ್ಸ್ ಬಂದಿದ್ದು ಗೊತ್ತಾಗಬೇಕಲ್ವಾ. ಮತ್ತು ಇನ್ನೊಂದು ವಾಟ್ರಲ್ಲಿ ಯಾಕೆ ಅಂದರೆ ಹೈಡ್ರೋಜನ್ ವಾಟ್ರಲ್ಲಿ ಡಿಸಾಲ್ವ್ ಆಗೋಲ್ಲ, ಸೊ ಹಾಗಾಗಿ ಮೇಲೆ ಬಂದುಬಿಡುತ್ತೆ. ಸೊ ನೀವೇನು ಮಾಡ್ಬೋದು, ಆ ಗ್ಯಾಸ್ ಬರುತ್ತೆ, ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ ಸರ್ ಅಂದರೆ, ಕೆಳಗೆ ಬಬಲ್ಸ್ ಬಂದ ತಕ್ಷಣ ನೀವು ಮೇಲೆ ಕ್ಯಾಂಡಲ್ ಹಿಡೀರಿ. ಓಕೆ, ವೆನ್ ಯು ಸಿ ದ ಬಬಲ್ಸ್ ಇನ್ ದ ವಾಟರ್ ಅಥವಾ ಅದು ಸೋಪ್ ಸೊಲ್ಯೂಷನ್ ಯಾಕೆ ಹಾಕಿದ್ದಾರೆ ಅಂದರೆ ಗುಳ್ಳೆ ಬರಲಿ ಅಂತ. ಓಕೆ, ಇಲ್ಲಾಂದರೆ ನಾವೇನು ಮಾಡ್ತೀವಿ, ಅಲ್ಲಿ ಏನಾದ್ರು ಇನ್ನೊಂದು ಕಂಟೈನರ್ ಇಟ್ಬಿಟ್ಟು ಗ್ಯಾಸ್ನ ಕಲೆಕ್ಟ್ ಮಾಡ್ತೀವಿ. ಸೊ ಸೋಪ್ ಸೊಲ್ಯೂಷನ್ ಇರೋದ್ರಿಂದ ಏನಾಗ್ತಿದೆ, ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಬಂದು ಹೈಡ್ರೋಜನ್ ಬಬಲ್ಸ್ ಆಗಿಬಿಡುತ್ತದು. ಓಕೆನಾ? ಸೊ ಆ್ಯಸ್ ದ ಹೈಡ್ರೋಜನ್ ಪಾಸಸ್ ಥ್ರೂ ಸೋಪ್ ಸೊಲ್ಯೂಷನ್ ಇಟ್ ಫಾರ್ಮ್ಸ್ ಹೈಡ್ರೋಜನ್ ಬಬಲ್ಸ್. ನಾವು ವೆನ್ ಯು ಬ್ರಿಂಗ್ ಅ ಬರ್ನಿಂಗ್ ಕ್ಯಾಂಡಲ್ ನಿಯರ್ ದೀಸ್ ಹೈಡ್ರೋಜನ್ ಬಬಲ್ಸ್ ಇಟ್ ಬರ್ಸ್ಟ್ಸ್. ಯಾವ ಸೌಂಡ್ ಬರುತ್ತೆ ಕೇಳಿಸ್ಕೊಳ್ಳಿ, ಪಾಪ್ ಸೌಂಡ್ ಅಂತ ಕರಿತೀವಿ, ಪಟ್ ಅಂತ ಒಡೆಯೋ ಸೌಂಡು. ಯಾಕೆಂದರೆ ನಿಮಗೆ ಗೊತ್ತು, ಹೈಡ್ರೋಜನ್ ಇಸ್ ಹೈಲಿ ಇನ್ಫ್ಲೇಮಬಲ್ ಅಂದರೆ ಹತ್ತಿ ತಾನೇ ಉರಿಯೋದು. ಓಕೆ, ಇನ್ಫ್ಲೇಮೇಬಲ್ ಅಂದರೆ ಫ್ಲೇಮೇಬಲ್ ಉಲ್ಟಾ ಅಲ್ಲ, ಅಪೋಸಿಟ್ ಅಲ್ಲ. ಇನ್ಫ್ಲೇಮೇಬಲ್ ಅಂದರೆ ತುಂಬ ಬೇಗ ಫೈರ್ಗೆ ಕ್ಯಾಚ್ ಆಗುತ್ತೆ. ದೂರದಲ್ಲಿ ಬೆಂಕಿ ಇದ್ದರೂ ಕೂಡ ಅದು ಎಳ್ಕೊಂಡು ಬಸ್ಟ್ ಆಗಿಬಿಡುತ್ತೆ. ಈ ರೀತಿ ಬಸ್ಟಾಗಿ ಬಟ್ ನಿಂತೋಗುತ್ತದು. ಯಾಕೆ ಸಡನ್ ಬಸ್ಟಾಗಿ ನಿಂತೋಗುತ್ತೆ? ಯಾಕೆ ಅಂದರೆ ಆಕ್ಸಿಜನ್ ಬೇಕು. ಅದು ಬಸ್ಟಾದಾಗ ಏನಾಗುತ್ತೆ, ಬರೀ ಹೈಡ್ರೋಜನ್ ಇರುತ್ತೆ. ಸೊ ಆಕ್ಸಿಜನ್ ಸುತ್ತಮುತ್ತ ಅಂದರೆ ಬೆಂಕಿಯ ಸುತ್ತ ಆಕ್ಸಿಜನ್ ಇರಲ್ಲ ಅಷ್ಟು. ಸೊ ಏನಾಗುತ್ತೆ, ಬೆಂಕಿ ಕೂಡ ಆರೋಗ್ಬೋದು, ಅದು ಬಸ್ಟಾಗಿ ಹೋಗ್ಬಿಡುತ್ತೆ. ಓಕೆ, ಸೊ ಇದು ಏನಂತ ಗೊತ್ತಾಯಿತು, ಹೈಡ್ರೋಜನ್ ಗ್ಯಾಸೇ ಪ್ರೊಡ್ಯೂಸ್ ಆಗಿದೆ ಅಂತ ಗೊತ್ತಾಯಿತು. ಆಮೇಲೆ ಇಲ್ಲಿ ಏನು ಉಳಿಯುತ್ತೆ ಹಾಗಾದರೆ, ಇಲ್ಲಿ ಒಂದು ಸಾಲ್ಟ್ ಉಳಿದಿರುತ್ತೆ ನೋಡಿ. ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ಟು ಪ್ರೊಡ್ಯೂಸ್ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್. ಯಾವ ಸಾಲ್ಟು ಸರ್ ಅನ್ನೋಕ್ಕೆ ಒಂದು ಎಕ್ಸಾಂಪಲ್ ನೋಡೋಣ. ಯಾವುದು ನಾವು ಮೆಟಲ್ ತೊಗೊಂಡಿದ್ದು, ನಾನು ರಿಯಾಕ್ಷನ್ ಕೂಡ ಕೆಳಗೆ ಬರೆದಿದ್ದೀನಿ ರೆಡ್ಡಲ್ಲಿ, ಎದ್ದು ಕಾಣಲಿ ಅಂತ. ಜಿಂಕ್ ಪ್ಲಸ್ ಸಲ್ಫ್ಯೂರಿಕ್ ಆ್ಯಸಿಡ್, H2SO4 ಅಂದರೆ ಏನು, ಸಲ್ಫ್ಯೂರಿಕ್ ಆ್ಯಸಿಡ್. ಆರೋ ಮಾರ್ಕ್ ಸ್ವಲ್ಪ ನೀಟಾಗಿಲ್ಲ. ಓಕೆ, ಸೊ ಯಾವ ಸಾಲ್ಟ್ ಪ್ರೊಡ್ಯೂಸ್ ಆಗ್ತದೆ, ಜಿಂಕ್ ಸಲ್ಫೇಟ್. ಜೊತೆಗೆ ಯಾವ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ, ಹೈಡ್ರೋಜನ್. ಇದು ಯಾವ ಟೈಪ್ ಆಫ್ ರಿಯಾಕ್ಷನ್ನು, ಕಾಂಬಿನೇಷನ್ನ, ಡಿಕಾಂಬಿನೇಷನ್ನ, ಡಿಸ್ಪ್ಲೇಸ್ಮೆಂಟಾ, ಡಬಲ್ ಡಿಸ್ಪ್ಲೇಸ್ಮೆಂಟಾ ನೋಡಿ. ಹೈಡ್ರೋಜನ್ಗಿಂತ ಜಿಂಕ್ ಹೈಲಿ ರಿಯಾಕ್ಟಿವ್, ಹಾಗಾಗಿ ಹೈಡ್ರೋಜನ್ ಜಾಗಕ್ಕೆ ಜಿಂಕ್ ಬಂತು ನೋಡಿ. H2SO4 ಇದ್ದಿದ್ದು ZnSO4 ಆಯಿತು, ಅಂದರೆ ಹೈಡ್ರೋಜನ್ ಜಾಗದಲ್ಲಿ ಜಿಂಕ್ ಬಂತು. ಸಲ್ಫೇಟ್ ಜೊತೆ ಯಾರು ಸೇರಿಕೊಂಡ್ರು, ಜಿಂಕ್. ಸೊ ದಿಸ್ ಈಸ್
ಡಿಸ್ಪ್ಲೇಸ್ಮೆಂಟ್ ಅಂದರೆ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ಅಲ್ವಾ, ಅದು ಕೂಡ ಇಂಪಾರ್ಟೆಂಟ್. ನೀವೆಲ್ಲ ರಿಯಾಕ್ಷನಲ್ಲೂ ಯಾವ ಟೈಪ್ ಅಂತ ನೋಡಬೇಕು. ಓಕೆ, ಸೊ ಇದು ಗೊತ್ತಾಯ್ತಾ? ಹೌ ಮೆಟಲ್ಸ್ ರಿಯಾಕ್ಟ್ ವಿತ್ ಆ್ಯಸಿಡ್ ಅಂತ ಕೇಳಿದ್ರೆ ಈ ಎಕ್ಸಾಂಪಲ್ ಕೊಡಿ. ಜಾಸ್ತಿ ಮಾರ್ಕ್ಸಿಗೆ ಕೇಳಿದ್ರೆ ಈ ಎಕ್ಸ್ಪ್ಲನೇಷನ್ ಕೊಡಿ, ಯಾವುದೋ ಡಯಾಗ್ರಾಮ್ ಬರೆದು. ಇಲ್ಲ ಅಂದರೆ 1 ಮಾರ್ಕ್ಸಿಗೆ ಕೇಳಿದ್ರೆ ಆ್ಯಸಿಡ್ ಪ್ಲಸ್ ಮೆಟಲ್ ಗಿವ್ಸ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಅಂತ ಬರೀರಿ, ಒಂದು ಎಕ್ಸಾಂಪಲ್ ಕೊಡಿ. ಏನು ಎಕ್ಸಾಂಪಲ್ ಕೊಡ್ತೀರಾ? ಆ್ಯಸಿಡ್ಗೆ H2SO4 ಸಲ್ಫ್ಯೂರಿಕ್ ಆ್ಯಸಿಡ್ ಕೊಡಿ, ಮೆಟಲ್ಗೆ ಜಿಂಕ್, ಸಾಲ್ಟ್ಗೆ ZnSO4 ಅಂದರೆ ಜಿಂಕ್ ಸಲ್ಫೇಟ್, ಹೈಡ್ರೋಜನ್ಗೆ H2 ಹೈಡ್ರೋಜನ್ನೇ ಬರೀಬೇಕು. ಆಯಿತಾ? ಸೊ ಗೊತ್ತಾಯ್ತಾ? ನೆಕ್ಸ್ಟ್ ನೋಡೋಣ, ಆ್ಯಕ್ಷನ್ ಆಫ್ ಬೇಸ್ ಆನ್ ಮೆಟಲ್ಸ್. ಸರ್ ಆ್ಯಸಿಡ್ ಏನೋ ಹಾಗೆ ರಿಯಾಕ್ಟ್ ಆಗುತ್ತೆ, ಬೇಸ್ ಹೇಗೆ ರಿಯಾಕ್ಟ್ ಆಗುತ್ತೆ? ಬೇಸ್ ಆಲ್ಸೋ ರಿಯಾಕ್ಟ್ಸ್ ವಿತ್ ಮೆಟಲ್ ಟು ಪ್ರೊಡ್ಯೂಸ್ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್. ಸೇಮ್ ರಿಯಾಕ್ಷನ್. ಆದರೆ ಒಂದು ಡಿಫ್ರೆನ್ಸ್ ಬರುತ್ತೆ. ಏನು? ನೀವು ಯಾವುದಾದ್ರು ಒಂದು ಬೇಸ್ ನೋಡ್ಕೊಳ್ಳಿ, ಯಾವುದೇ ಬೇಸ್ ಹೇಳಿ, ಅದರಲ್ಲಿ ಏನಾಗುತ್ತೆ? ಸಾಮಾನ್ಯವಾಗಿ ಅದರಲ್ಲಿ ಒಂದು ಮೆಟಲ್ ಇರುತ್ತೆ. ಹೌದಾ? ಬೇಸನ್ನು ನೋಡಿ, ಇಲ್ಲೊಂದು ನಾನು ಟೆಕ್ಸ್ಟ್ ಬುಕ್ಕಿಂದನೇ ಪಿಕ್ಚರ್ ತೆಗೆದು ಹಾಕಿದ್ದೀನಿ, ನಿಮ್ಮ ಟೆಕ್ಸ್ಟ್ ಬುಕ್ಕಿಂದನೇ. ಯಾಕೆಂದರೆ ಬೇರೆ ಎಕ್ಸಾಂಪಲ್ಸ್ ಬೇಡ, ನಿಮಗೆ ಫಾರ್ಮುಲಾ ಕಲಿಯೋಕ್ಕೆ ಕಷ್ಟ ಆಗುತ್ತೆ. NaOH ಅಂದ್ರೇನು? ಸೋಡಿಯಂ ಹೈಡ್ರಾಕ್ಸೈಡ್. ಹೌದಾ? ನಾವು ಅದನ್ನು ಯಾವುದ್ರ ಜೊತೆ ರಿಯಾಕ್ಟ್ ಮಾಡ್ತಿದ್ವಿ ನೋಡಿ? ಬೇಸಸ್ ಆರ್ ಟ್ರೀಟೆಡ್ ವಿತ್ ಮೆಟಲ್. ಬೇಸ್ನ ನಾವು ಮೆಟಲ್ ಜೊತೆ ಟ್ರೀಟ್ ಮಾಡ್ತಿದ್ದೀವಿ. ಆದರೆ ಆ ಬೇಸಲ್ಲೇ ಮೊದಲೇ ಒಂದು ಮೆಟಲ್ ಇದೆ, ಯಾವುದು? ಸೋಡಿಯಂ. ಸೊ ಮೆಟಲ್ ಮೊದಲೇ ಇರೋದ್ರಿಂದ ಏನಾಗುತ್ತೆ, ನಿಮ್ಮ ಪ್ರಾಡಕ್ಟ್ ಅಂದರೆ ಸಾಲ್ಟ್ ಇದೆಯಲ್ಲ, ಅದರಲ್ಲಿ 2 ಮೆಟಲ್ ಬಂದುಬಿಡುತ್ತೆ ನೋಡಿ. ಏನಾಯಿತು? Na2ZnO2 ಅಂದರೆ ಸೋಡಿಯಮ್ಮು ಇದೆ, ಜಿಂಕು ಇದೆ. ಸಾಮಾನ್ಯ ಸಾಲ್ಟಲ್ಲಿ ಏನಿರುತ್ತೆ? ಒಂದು ಮೆಟಲ್ಲು, ಒಂದು ನಾನ್ ಮೆಟಲ್ ಅಲ್ವಾ? ಇಲ್ಲಿ ನೋಡಿ ಈ ಎಕ್ಸಾಂಪಲ್. ಒಂದು ನಿಮಿಷ ಮಕ್ಕಳ. ಓಕೆ, ಇರಲಿ. ಹಳೆ ಎಕ್ಸಾಂಪಲ್ಸ್ನ ನೀವು ನೋಡೋದಾದರೆ, ಹಳೆ ಎಕ್ಸಾಂಪಲ್ ಏನಾಯಿತು? ಸಲ್ಫ್ಯೂರಿಕ್ ಆ್ಯಸಿಡ್ ಪ್ಲಸ್ ಜಿಂಕ್ ಸಲ್ಫೇಟ್. ಜಿಂಕು ಮೆಟಲ್ಲು, ಜಿಂಕ್ ಮೆಟಲ್, ಸಲ್ಫೇಟ್ ನಾನ್ ಮೆಟಲ್. ಹೌದಾ? ಆದರೆ ಈ ಎಕ್ಸಾಂಪಲಲ್ಲಿ ಏನಾಗ್ತಿದೆ? ಬೇಸಲ್ಲಿ ಒಂದೇ ಮೊದಲೇ ಮೆಟಲ್ ಇರೋದ್ರಿಂದ ಅದು ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಸಾಲ್ಟ್, ಕಾಂಪ್ಲೆಕ್ಸ್ ಸಾಲ್ಟ್, ವಿಚಿತ್ರವಾಗಿ ಸಾಲ್ಟ್ ಇದೆ ಅಲ್ವಾ? ಕಾಂಪ್ಲೆಕ್ಸ್ ಸಾಲ್ಟ್ ಪ್ರೊಡ್ಯೂಸ್ ಆಗುತ್ತೆ. 2 ಮೆಟಲ್, ಒಂದು ನಾನ್ ಮೆಟಲ್. ಇಲ್ಲಿ ಏನಾಗುತ್ತೆ? ವೆನ್ ಸೋಡಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ಸ್ ವಿತ್ ಜಿಂಕ್, ಇಟ್ ಪ್ರೊಡ್ಯೂಸಸ್ ಸೋಡಿಯಂ ಜಿಂಕೇಟ್ ಆ್ಯಂಡ್ ಹೈಡ್ರೋಜನ್. ಒಂದು ಸಾಲ್ಟ್, ಒಂದು ಹೈಡ್ರೋಜನ್ ಪ್ರೊಡ್ಯೂಸ್ ಆಗೋದು ಕಾಮನ್ನು. ಆದರೆ ಎಂಥ ಸಾಲ್ಟ್ ಪ್ರೊಡ್ಯೂಸ್ ಆಯಿತು? ಕಾಂಪ್ಲೆಕ್ಸ್ ಸಾಲ್ಟ್. ಇಲ್ಲಿ ಎಕ್ಸಾಂಪಲ್ ಯಾವುದು? ಸೋಡಿಯಂ ಜಿಂಕೇಟ್. ಕೆಲವು ಮಕ್ಕಳು ಜಿಂಕೇಟ್ ಅಂತಿರ್ತಾರೆ, ಅದು ಜಿಂಕೇಟ್ ಅಲ್ಲ, ಜಿಂಕೇಟ್. ಜಿಂಕೇಟ್ ತಪ್ಪಲ್ಲ, ಕೆಲವು ಕಡೆ ಮಾತ್ರ ಆ ರೀತಿ ಪ್ರೊನೌನ್ಸ್ ಮಾಡ್ತಾರೆ. ಬಟ್ ಸೋಡಿಯಂ ಜಿಂಕೇಟ್ ಬೆಟರ್. ಓಕೆ, ಸೊ ಆ್ಯಕ್ಷನ್ ಆಫ್ ಬೇಸ್ ಆನ್ ಮೆಟಲ್ ಅಂದ್ರೇನು? ಹೌ ಬೇಸ್ ಆ್ಯಕ್ಟ್ಸ್ ಆನ್ ಮೆಟಲ್. ಲೆಟ್ ಅಸ್ ಟೇಕ್ ಎನ್ ಈಕ್ವೇಷನ್. ಯಾವುದು ಈಕ್ವೇಷನ್ನು? ಬೇಸ್ ರಿಯಾಕ್ಟ್ಸ್ ವಿತ್ ಮೆಟಲ್ ಗಿವ್ಸ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್. ಸೊ ಯಾವ ಬೇಸ್ ಬೇಕಾರೋ ಬರಿಬೋದು, ಯಾವ ಮೆಟಲ್ ಬೇಕಾರೋ ಬರಿಬೋದು. ಓಕೆ, ಬೇಸ್ ಏನಾರೋ ಬೇರೆ ಆದರೆ ಏನಾಗುತ್ತೆ? ಈಗ ನಾವು ಯಾವ್ದು ತೊಗೊಳ್ಳೋಣ? ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ತೊಗೊಳ್ಳೋಣ. ಅವಾಗೇನಾಗುತ್ತೆ? ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ರಿಯಾಕ್ಟ್ ವಿತ್ ಜಿಂಕ್ ಟು ಪ್ರೊಡ್ಯೂಸ್ ಪೊಟ್ಯಾಷಿಯಮ್ ಜಿಂಕೇಟ್, K2ZnO2 ಆಗುತ್ತೆ, ಜೊತೆಗೆ ಹೈಡ್ರೋಜನ್. ಫಾರ್ಮ್ಯಾಟ್ ಸೇಮೇ ಇರುತ್ತೆ, ಇದೇ ರೀತಿ ಆಗುತ್ತೆ. ಬಟ್ ನೀವು ಮೆಟಲ್ ಚೇಂಜು ಮತ್ತು ಬೇಸ್ ಚೇಂಜ್ ಮಾಡಿದ್ರೆ ಅಲ್ಲಿ ಫಾರ್ಮುಲಾಗಳು ಚೇಂಜ್ ಆಗುತ್ತೆ ಅಷ್ಟೆ. ಸೊ ಎಕ್ಸಾಂಪಲ್ ಯಾವ್ದು ತೊಗೊಂಡಿದ್ದೀವಿ? ಸೋಡಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ಸ್ ವಿತ್ ಜಿಂಕ್. ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮುಲಾ ಏನು? NaOH. ಜಿಂಕ್ Zn, ಆಗ ಸೋಡಿಯಂ ಜಿಂಕೇಟ್ ಫಾರ್ಮ್ ಆಗುತ್ತೆ. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಸೋಡಿಯಂ ಜಿಂಕೇಟ್? Na2ZnO2. ಇದನ್ನ ನೀವು ಸ್ವಲ್ಪ ಬಯಾಟ್ ಹೊಡಿಬೇಕಾಗುತ್ತೆ, ಬರ್ದು ಪ್ರಾಕ್ಟೀಸ್ ಮಾಡಿ. ಓಕೆನಾ? ಪ್ಲಸ್ ಹೈಡ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ. ಮತ್ತು ಬ್ಯಾಲೆನ್ಸ್ನು ಬಯಾಟ್ ಹೊಡಿಬೇಡಿ, 2NaOH ಅಂತ ಬಯಾಟ್ ಹೊಡಿಬೇಡಿ. ಸೋಡಿಯಂ ಜಿಂಕೇಟ್ ಫಾರ್ಮುಲಾ ಕಲಿಬೇಕಲ್ವಾ? Na2ZnO2 ಅಂತ. ಸೊ ಅಲ್ಲಿ Na2 ಬಂದರೆ, ಅಂದರೆ 2 ಸೋಡಿಯಂ ಆದರೆ ಪ್ರಾಡಕ್ಟಲ್ಲಿ, ರಿಯಾಕ್ಟೆಂಟ್ ಸೈಡಲ್ಲಿ ಏನಾಗಬೇಕು? 2 ಆಗಲೇಬೇಕು. ಹೇಗೆ ಮಾಡ್ತೀರಾ NaOHನ 2? ಸೊ NaOHಲ್ಲಿ ನೀವು ಏನು ಬೇರೆ ಚೇಂಜ್ ಮಾಡೋಕ್ಕಾಗಲ್ಲ. Na2OH ಅಂತ ಬರೀತೀರಾ? ಇಲ್ಲ, ಬರೆಯೋಕ್ಕಾಗಲ್ಲ. ಸೊ 2NaOH ಮಾಡ್ಬೋದು ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ನೀವು ಇವತ್ತು ಏನೇನು ಕಲ್ತ್ರಿ ನೋಡೋಣ. ಇವತ್ತೇನೇನು ಕಲ್ತಿದ್ದೀರಾ? ಓಕೆ, ಸೊ ಆಕ್ಸಿಡೇಷನ್ ಇಂದ ನಮ್ಮ ದಿನನಿತ್ಯದಲ್ಲಿ ಏನೇನು ಎಫೆಕ್ಟ್ಗಳಾಗುತ್ತೆ? ಒಂದು, ಕೊರೋಷನ್
ಅಂದರೆ ಮೆಟಲ್ಸ್ಗಳು ಹಾಳಾಗುತ್ತೆ ಕೊರೋಷನಿಂದ. ಯಾವ್ಯಾವುದು? ಅಯನ್ ರಸ್ಟ್ ಆಗುತ್ತೆ ಅಂದರೆ ಬ್ರೌನ್ ಕಲರ್ ಫಾರ್ಮ್ ಆಗುತ್ತೆ. ಆ ರಸ್ಟ್ ಫಾರ್ಮುಲಾ ಏನು ಗೊತ್ತಾ? ಹೈಡ್ರೇಟೆಡ್ ಅಯನ್ ಆಕ್ಸೈಡ್. ಹೈಡ್ರೇಟೆಡ್ ಅಯನ್ ಆಕ್ಸೈಡ್. ಯಾಕೆ ಹೈಡ್ರೇಟೆಡ್ ಅಯನ್ ಆಕ್ಸೈಡ್ ಅಂತ ಕರಿತೀವಿ? ಹೈಡ್ರೇಟೆಡ್ ಅಂದರೆ ತೇವಾಂಶದ ಜೊತೆ ಇರುತ್ತೆ. ಹೈಡ್ರಾ ಅಂದರೆ ವಾಟರ್ ಅಲ್ವಾ, ಹೈಡ್ರೋ ಅಂದರೆ. ಸೊ ತೇವಾಂಶನೂ ಸೇರುತ್ತೆ ಅದ್ರ ಜೊತೆ. ಅಯನ್ ಆಕ್ಸೈಡ್ ಅಂದರೆ ಅಯನಿಗೆ ಆಕ್ಸಿಜನ್ ಸೇರಿದೆ ಅಲ್ವಾ, ಹಾಗಾಗಿ ಇದನ್ನ ಹೈಡ್ರೇಟೆಡ್ ಅಯನ್ ಆಕ್ಸೈಡ್ ಅಂತ ಕರಿತೀವಿ. ಅದು ಕೆಮಿಕಲ್ ನೇಮ್ ಆಫ್ ರಸ್ಟ್. ನೆಕ್ಸ್ಟು ಸಿಲ್ವರ್ ಕಪ್ಪಾಗಿರುತ್ತೆ. ನೆಕ್ಸ್ಟು ಕಾಪರ್ ಕೂಡ ಗ್ರೀನ್ ಆಗುತ್ತೆ. ಸೊ ಸಿಲ್ವರ್ ಕಪ್ಪಾಗೋಕ್ಕೆ ಹೈಡ್ರೋಜನ್ ಸಲ್ಫೈಡ್ ಕೂಡ ಕಾರಣ. ಕಾಪರಿಗೆ ಆಕ್ಸಿಜನ್ ವಾಟರ್ ಸಾಕು ಹಾಳಾಗೋಕ್ಕೆ. ಓಕೆ, ಏನಾಗುತ್ತೆ? ವೀಕ್ ಆಗಿ ಹೋಗುತ್ತೆ. ಹಾಗಾದ್ರೆ ಹೇಗೆ ಪ್ರೊಟೆಕ್ಟ್ ಮಾಡ್ಬೋದು? ಪೇಂಟ್ ಹೊಡೆಯೋದ್ರಿಂದ ಮತ್ತು ಗ್ರೀಸಿಂಗ್ ಅಂದರೆ ಆಯಿಲ್ ಹಚ್ಚೋದ್ರಿಂದ. ರ್ಯಾನ್ಸಿಡಿಟಿ ಅಂದ್ರೇನು? ಫ್ಯಾಟ್ ಅಂದರೆ ಆಯಿಲ್ ಇರೋ ಅಂಶದ ಯಾವುದೇ ಫುಡ್ಡನ್ನು ನೀವು ಪ್ರಿಸರ್ವ್ ಮಾಡ್ದಲೆ, ಏರ್ ಟೈಟ್ ಮಾಡ್ದಲೆ ಹೊರಗಿಟ್ರೆ ಆಕ್ಸಿಜನ್ ರಿಯಾಕ್ಟ್ ಆಗಿ ಆಕ್ಸಿಡೇಷನ್ ಆಗಿಬಿಡುತ್ತೆ. ಈ ರೀತಿ ಆಕ್ಸಿಡೇಷನ್ ಆದರೆ ಅದು ಹಾಳಾಗುತ್ತೆ. ಈಗ ಹಾಳಾಗೋದಕ್ಕೆ ನಾವು ರ್ಯಾನ್ಸಿಡ್ ಅಂತ ಕರಿತೀವಿ. ಹಾಳಾದರೆ ಏನಾಗುತ್ತೆ? ಬ್ಯಾಡ್ ಸ್ಮೆಲ್ ಮತ್ತು ಬ್ಯಾಡ್ ಟೇಸ್ಟ್ ಬರುತ್ತೆ. ಓಕೆ, ಸೊ ಹೇಗೆ ಮಾಡ್ಬೋದು ಹಾಗಾದರೆ ಪ್ರಿವೆನ್ಷನ್ನ? ವಿ ಕ್ಯಾನ್ ಯೂಸ್ ಆ್ಯಂಟಿ ಆಕ್ಸಿಡೆಂಟ್ಸ್. ಆ್ಯಂಟಿ ಆಕ್ಸಿಡೆಂಟ್ಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಪ್ರಿವೆಂಟ್ ಆಕ್ಸಿಡೇಷನ್ನ ತಡೆಗಟ್ಟೋ ಕೆಮಿಕಲ್ಸಿಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಚಿಪ್ಸಲ್ಲಿ ಆಯಿಲ್ ಇರುತ್ತಲ್ವ, ಅದು ಏರ್ ಟೈಟ್ ಆಗಿಲ್ಲ ಅಥವಾ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ ಏನಾಗ್ಬಿಡುತ್ತೆ? ಅದು ರ್ಯಾನ್ಸಿಡ್ ಅಂದರೆ ಹಾಳಾಗೋಗ್ಬಿಡುತ್ತೆ. ಯಾರೋ ತಿಂತೀರಾ? ಇಲ್ಲ. ಅದಕ್ಕೆ ಏನು ಮಾಡ್ತಾರೆ? ನೈಟ್ರೋಜನ್ ಗ್ಯಾಸ್ನ ಹಾಕ್ತಾರೆ. ಈ ನೈಟ್ರೋಜನ್ ಗ್ಯಾಸ್ ಇರೋದ್ರಿಂದ ಏನಾಗುತ್ತೆ? ಆಕ್ಸಿಜನ್ ಒಳಗಿರಲ್ಲ, ಬರೀ ನೈಟ್ರೋಜನ್ ಇರುತ್ತೆ. ನೈಟ್ರೋಜನ್ ಇದ್ದರೆ ಆಕ್ಸಿಡೇಷನ್ ಆಗಲ್ಲ. ಓಕೆ, ಸಾರಿ ಮಕ್ಕಳೇ. ಓಕೆ, ಸೊ ನೈಟ್ರೋಜನ್ ಫಿಲ್ ಮಾಡಿರ್ತಾರೆ. ಈ ರೀತಿ ನಾವು ಆಕ್ಸಿಡೇಷನ್ನ ತಡೆಗಟ್ಬೋದು, ರ್ಯಾನ್ಸಿಡಿಟಿನ ತಡೆಗಟ್ಬೋದು. ನೆಕ್ಸ್ಟ್ ಆ್ಯಸಿಡ್ ಬೇಸಸ್ ಶುರು ಮಾಡಿದ್ವಿ. ಆ್ಯಸಿಡ್ ಬೇಸ ಅಂತ ಕಂಡುಹಿಡಿಯೋಕ್ಕೆ 2 ರೀತಿ ಇಂಡಿಕೇಟರ್ಸ್ ಯೂಸ್ ಮಾಡ್ತೀವಿ. ಕಲರ್ ಇಂಡಿಕೇಟರ್ಸ್, ಆಲ್ಫ್ಯಾಕ್ಟ್ರಿ ಇಂಡಿಕೇಟರ್ಸ್. ಆಲ್ಫ್ಯಾಕ್ಟ್ರಿ ಅಂದರೆ ಸ್ಮೆಲ್. ಘಮ ಚೇಂಜ್ ಆದರೆ ಓಹೋ ಇದು ಆ್ಯಸಿಡ್ ಇರಬೇಕು, ಬೇಸ್ ಇರಬೇಕು ಅನ್ಕೋತೀವಿ. ನೆಕ್ಸ್ಟು ರಿಯಾಕ್ಷನ್ಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಅದರಲ್ಲಿ ಫಸ್ಟು ರಿಯಾಕ್ಷನ್ ಆಫ್ ಆ್ಯಸಿಡ್ ಆನ್ ಮೆಟಲ್. ಏನಾಗುತ್ತೆ? ಆ್ಯಸಿಡ್ ಪ್ಲಸ್ ಮೆಟಲ್ ಗಿವ್ಸ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್. ಆ್ಯಸಿಡ್ ಯಾವ ಎಕ್ಸಾಂಪಲ್ಲು? ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ಮೆಟಲ್ಗೆ ಜಿಂಕ್, ಸಾಲ್ಟ್ಗೆ ZnSO4 ಅಂದರೆ ಜಿಂಕ್ ಸಲ್ಫೇಟ್ ಫಾರ್ಮ್ ಆಗುತ್ತೆ, ಹೈಡ್ರೋಜನ್ ಪ್ರೊಡ್ಯೂಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಆ್ಯಕ್ಷನ್ ಆಫ್ ಬೇಸ್ ಆನ್ ಮೆಟಲ್ಸ್. ಸೊ ಬೇಸ್ ಕೂಡ ಮೆಟಲ್ಸ್ ಜೊತೆ ಅದೇ ರೀತಿ ರಿಯಾಕ್ಟ್ ಆಗುತ್ತೆ. ಆ್ಯಸಿಡ್ ರೀತಿಯೇ ಸಾಲ್ಟ್ ಮತ್ತು ಹೈಡ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ. ಆದರೆ ಎಕ್ಸಾಂಪಲ್ ನೋಡಿದರೆ ಗೊತ್ತಾಗುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ಸ್ ವಿತ್ ಜಿಂಕ್ ಟು ಪ್ರೊಡ್ಯೂಸ್ ಸೋಡಿಯಂ ಜಿಂಕೇಟ್ ಪ್ಲಸ್ ಹೈಡ್ರೋಜನ್. ಸೊ ಇನ್ನು ಮಿಕ್ಕಿದ ರಿಯಾಕ್ಷನ್ಸ್ ಬೇರೆ ಬೇರೆ ಕಂಪೌಂಡ್ಸ್ಗಳು ಆ್ಯಸಿಡ್ ಮತ್ತು ಬೇಸ್ ಜೊತೆ ಹೇಗೆ ರಿಯಾಕ್ಟ್ ಆಗ್ತವೆ ಅಂತ ನೋಡೋಣ. ಸೊ ಇವತ್ತಿಗೆ ಇಷ್ಟು ಸಾಕು. ಮಿಕ್ಕಿದ್ದನ್ನು ಮುಂದಿನ ಕ್ಲಾಸಲ್ಲಿ ಕಲಿಯೋಣ.